नमः। हरिः ओम्। वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शान्तिः शान्तिः शान्तिः। या देवी सर्वभूतेषु मातृरूपेण संस्थिता नमस्तस्यै 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 नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीमापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत्परामम्बिकाम्। ओम 77 ಶ್ಲೋಕ ಮುಗಿಸಿದ್ವಿ. 78 ಭಕ್ತಿಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ ಸಂಹೃತಾಶೇಷ ಪಾಖಂಡ ಇಲ್ಲ ಅಂದ್ರೆ ಪಾಷಂಡ ಸದಾಚಾರ ಪ್ರವರ್ತಿಕಾ. ಪಾಖಂಡ ಬೆಟರ್ ರೀಡಿಂಗ್. ಭಕ್ತಿಮತ್ಕಲ್ಪಲತಿಕಾ ಕಲ್ಪಲತಾ ಕಲ್ಪವೃಕ್ಷ ಕೇಳಿದಿವಿ. ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಡುವುದು. ಅದೇ ತರ ಕಲ್ಪಲತಾ ಹೇಗೆ ಕೇಳಬೇಕು? ಭಕ್ತಿ ಮತ್ ಕಲ್ಪಲತಾ. ಭಕ್ತಿಯಿಂದ ಕೇಳಿದ್ರೆ ಖಂಡಿತ ಕೇಳದೆಲ್ಲ ಸಿಗತ್ತೆ. ಭಕ್ತಿಗೆ ವಿಷಯ ಅರ್ಥ ಏನೋ? ಭಜ್ ಸೇವಾಯಾಮ್. ಹಿಂದೆ ನಾ ಹೇಳಿದ್ದೆ, ಭಜ್ ಅನ್ನುವ ಧಾತುವಿಂದ ಅದು ಬಂದಿರೋದು. ಭಜ್ ಸೇವಾಯಾಮ್. ನಾವೇನೇ ಕೇಳಬೇಕಿದ್ರು ಇನ್ ಬ್ರಾಕೆಟ್ಸ್ ಧಾರ್ಮಿಕವಾಗಿ ಏನೇ ಕೇಳಬೇಕಿದ್ರು ಸೇವೆ ಮಾಡಿ ಕೇಳಬೇಕು. ಅಮ್ಮನವರಿಗೆ ಸೇವೆ ಮಾಡಿ ಕೇಳಬೇಕು. ಸೇವೆ ಅಂದ್ರೆ ಅರ್ಥ ಪೂಜೆ ಮಾಡಿ ಕೇಳಬೇಕು, ಆರಾಧನೆ ಮಾಡಿ ಕೇಳಬೇಕು. ಅದ್ ಕೊಡು ಇದ್ ಕೊಡು ಅಂತ ಕೇಳೋದಲ್ಲ. ಒಂದು ಸಂಕ್ಷಿಪ್ತವಾಗಿ ಷೋಡಶೋಪಚಾರ ಪೂಜೆ ಮಾಡಿ ಇದೇನೆ ಕಾಮ್ಯಾರ್ಥ ಪೂರ್ತಿ ಆಗೋದು ಹೇಗೆ? ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಬೇಕು. ಅದಕ್ಕೆ ಕೊನೆಗೆ ಪ್ರಾರ್ಥನೆ ಅಂತ ಇಟ್ಟಿದ್ದಾರೆ. ನಮಸ್ಕಾರ ಎಲ್ಲ ಆದ್ಮೇಲೆ ಅವಾಗ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಸಂತೃಪ್ತಿ ಆಗಿರ್ತಾರೆ ದೇವತೆಗಳೆಲ್ಲ. ನೈವೇದ್ಯ ಆಗಿರುತ್ತೆ, ಸುಮ್ನೆ ನೋಡೋದಕ್ಕೋಸ್ಕರ ಆದ್ರೂ ನೈವೇದ್ಯ ಆಗಿರುತ್ತೆ. ಆಮೇಲೆ ಸ್ವಾಹಾಕಾರ ನಮ್ಗಾಗತ್ತೆ, ಅದ್ ಬೇರೆ ವಿಚಾರ. ಆವಾಗ ಅದಕ್ಕೆ ಅದ ಶಾಸ್ತ್ರೋಕ್ತವಾಗ ಹೌದು. ನಿವೇದನಂ, ನೈವೇದ್ಯ ಅಂದ್ರೆ ತೋರಿಸುವುದು ಅಂತ ಅಷ್ಟೇ ಅರ್ಥ. ನಾವು ಭಗವಂತ ತೋರಿಸಿದ್ರೆ ತಿಂತಾನ ಅಂತಲ್ಲ, ಅದು ಹುಚ್ಚು ಮಾತು ಕೇಳಬಾರ್ದು. ಅಲ್ಲಿರದೆ ನಿವೇದಯಾಮಿ. ನಿವೇದನಂ ಅಂದ್ರೆ ದೇವತೆಗಳು ಸುಮ್ನೆ ಅವ್ರ ಕಣ್ಣಲ್ಲಿ ನೋಡೋದು. ಸೊ ಅದನ್ನೇ ಅವರು ಆಹಾರ ಅಂತ ಸ್ವೀಕರಿಸ್ತಾರೆ. ನಮ್ ತರ ಬಾಳೆ ಎಲೆ ತಟ್ಟೆ ಹಾಕಿ ಅದೆಲ್ಲ ಏನಿಲ್ಲ. ಸೊ ಯಾವ್ದೇ ಕೋರಿಕೆ, ಕಾಮ್ಯಾರ್ಥವಾಗ್ಲಿ ಧಾರ್ಮಿಕವಾಗ್ಲಿ, ಯಾವ್ದೇ ಪುರುಷಾರ್ಥವನ್ನು ಪೂರ್ಣಗೊಳಿಸ್ಬೇಕು ಅಂತ ಆದ್ರೆ ಪೂಜೆ ಇಲ್ಲಾಂದ್ರೆ ಆರಾಧನೆ ಇಲ್ಲಾಂದ್ರೆ ಸೇವೆ ಮಾಡಿ ಕೇಳ್ಬೇಕು. ಆಯ್ತಾ? ಹಾಗೆ ಕೇಳಿದ್ರೆ ಫಲ ಕಮ್ಮಿ. ಭಕ್ತಿ ಮತ್ ಕಲ್ಪಲತಿಕಾ. ಲತಾ ಅನ್ನುವ ಪದ ಸ್ತ್ರೀಲಿಂಗ ಹೌದು. ಭಕ್ತಿ ಕಲ್ಪಲತಾ ಸ್ತ್ರೀಲಿಂಗನೋ ಏನೋ ಡೌಟ್ ನನಗೆ. ನಪುಂಸಕಲಿಂಗ ಯಾರು ಹೇಳ್ತೀರಾ? ಕಲ್ಪಲತಾ ಇವರಿದಾರ? ಸುಭದ್ರಾ ಇಸ್ತಾರೆ ಇಲ್ಲ. ಸಹನ ಕಲ್ಪಲತಾ ಸ್ತ್ರೀಲಿಂಗನ ಗೊತ್ತಿಲ್ಲ. ಓಕೆ ಫೈನ್. ಆಕಾರಾಂತಹ ಸ್ತ್ರೀಲಿಂಗ ಲತಾ. ಕಲ್ಪಲತಾ ಇರ್ಲಿ. ಕಲ್ಪಲತಾ ಸ್ತ್ರೀಲಿಂಗನೇ ಇರಬೇಕು. ಲತಾ ಆಕಾರ ಅಂತ ಸ್ತ್ರೀಲಿಂಗ. ಲತಾ ಲತೆ ಲತಾ
ಹೌದು, ಅದು ಸ್ತ್ರೀಲಿಂಗವೇ. ಭಕ್ತಿಯಿಂದ ಕೇಳಬೇಕು, ಅಂದ್ರೆ ಅರ್ಚನೆಯಿಂದ ಕೇಳುವುದು. ಈ ಕೇಳಿದಾಗ ಏನಾಗತ್ತೆ, ಅಲ್ಲೇ ಫಲ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನಾಮವೇ ಫಲ ಇದೆ. ಪಾಶ ವಿಮೋಚಿನಿ ಅಲ್ವಾ. ಉಪಾಸಕನಿಗೆ ಅಥವಾ ಉಪಾಸಕಿ ಅಂದ್ರೆ ಯಾರು ಆರಾಧನೆ ಮಾಡ್ತಾರೋ ಮುಖ್ಯ ಫಲ ಇದೇನೆ. ಫಲ ಅಂದ್ರೆ ಫ್ರೂಟ್ ಅಲ್ಲ, ನಾವು ತಿನ್ನೋ ಆಹಾರ ಅಲ್ಲ, ಫ್ರೂಟ್ ಆಫ್ ಎನ್ ಆಕ್ಷನ್, ನಾವು ಮಾಡುವ ಕ್ರಿಯೆಗೆ ಪ್ರತಿಫಲ. ಪಶುಪಾಶ ವಿಮೋಚಿನಿ. ಪಶು ಅಂದ್ರೆ ನಾವೆಲ್ಲ ಪಶುಗಳು. ಜೀವಾಸ್ ಆರ್ ಕಾಲ್ಡ್ ಎಸ್ ಪಶೂಸ್. ಪಾಶ, ಪಾಶ ಅಂದ್ರೆ ಬಂಧನ, ಸಿಕ್ಕಾಕೊಳ್ಳೋದು, ಸಂಸಾರದಲ್ಲಿ ಸಿಕ್ಕಾಕೊಳ್ಳೋದು. ಯಾರು? ನಾವೆಲ್ಲ ಜೀವಿಗಳೆಲ್ಲ ಸಂಸಾರದಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ಬಂಧನ. ಆಮೇಲೆ ಈ ಬಂಧನ ಜ್ಞಾಪಕ ಇರಬಾರ್ದು ವಿಷ್ಣುವರ್ಧನ್ದು, ಅದು ಬೇರೆ. ಹಾ, ಪಶುಪಾಶ ವಿಮೋಚಿನಿ ವಿಶೇಷವಾಗಿ ಹೋಗ್ಲಾಡಿಸ್ತಾಳೆ ಬಂಧನವನ್ನ. ಸೊ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಆ ಕೋರಿಕೆಯನ್ನ ಈಡೇರಿಸುವುದರ ಮೂಲಕ ನಮ್ಮ ಪಶುತ್ವವನ್ನು ಹೋಗಿಸ್ತಾಳೆ. ಅದ್ಭುತವಾಗಿದೆ. ಯಾಕಂದ್ರೆ ಕೋರಿಕೆ ಇದ್ದಾಗ್ಲೂ ಜೀವತ್ವ ಭಾವ ಇರತ್ತೆ, ಇಂಡಿವಿಜುವಾಲಿಟಿ ಇರತ್ತೆ, ಲೋಕಲೈಸ್ಡ್ ಪರ್ಸನ್ ಅಂತ ಅನ್ಕೊಂಡಿರ್ತೀವಿ. ಅದು ಕೋರಿಕೆ ಪೂರ್ತಿ ಆಗಿದ ತಕ್ಷಣ ಆ ಜೀವತ್ವ ಹೋಯ್ತು. ಇದು ವೇದಾಂತ ಅರ್ಥದಲ್ಲೂ ನೋಡಿದಾಗ ಜೀವವನ್ನು ಸಂಪೂರ್ಣವಾಗಿ ಸ್ವಾಹಾಕಾರ ಮಾಡಿಬಿಟ್ರೆ, ಯಾವುದೇ ಕೋರಿಕೆ ಇಲ್ಲದೆ ಇರೋ ತರ ಮಾಡಿದ್ರೆ ಜೀವವೇ ಬ್ರಹ್ಮ. ಸೊ ಕೋರಿಕೆ ಎಲ್ಲ ಹೋಗಿಸುವವಳು. ಇನ್ನೊಂದು ಅರ್ಥ ನೋಡಿ, ಅದು ತಾನಾಗೆ ಬಂತು. ನಮ್ಮೆಲ್ಲ ಕೋರಿಕೆಗಳನ್ನು ಹೋಗ್ಲಾಡಿಸುವವಳು, ಕೋರಿಕೆನೇ ಇಲ್ಲದೆ ಇರೋ ತರ ಮಾಡ್ಬಿಡ್ತಾಳೆ. ಪಶುಪಾಶ ವಿಮೋಚನಿ. ನಾವ್ ಇದೇ ಲಲಿತಾ ಸಹಸ್ರನಾಮದಲ್ಲಿ ನೋಡಿದ್ವಿ. ಪಶು ಅಂದ್ರೆ ಯಾರು? ಲಲಿತಾ ಸಹಸ್ರನಾಮದಲ್ಲಿ ಪಶು ಆಗಿರೋದು ಬಂಢಾಸುರ ಅಲ್ವಾ. ಹಿಂದೆ ಎಲ್ಲೋ ನೋಡಿದ್ವಿ. ಎಷ್ಟನೇ ಶ್ಲೋಕ ನೋಡುವ? 30ರಲ್ಲೆಲ್ಲೋ ಬರ್ಬೇಕು. 32. ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧ ಸುರಸೈನಿಕ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಬಂಢಾಸುರ ಶೂನ್ಯಕ. ಸೊ ಪಶು ಮೀನ್ಸ್ ಜೀವತ್ವ. ಸಬಂಢಾಸುರ ಜೀವತ್ವ ಯಾರಿಗಿರುತ್ತೆ? ಅಜ್ಞಾನಿಗೆ. ಅಲ್ಲಿ ಏನಂತ ಕರೆದ್ರು ಅಜ್ಞಾನಿಗೆ? ಶೂನ್ಯಕ. ಸೊ ಆಸ್ ಶಿವ ಶಿ ರಿಮೂವ್ಸ್ ದ ಇಗ್ನೋರೆನ್ಸ್. ಬೃಹದಾರಣ್ಯಕ ಉಪನಿಷತ್ತು ಇದೇ ಹೇಳುತ್ತೆ. ದ್ವೈತ ಇದ್ದಲ್ಲಿ ನಮಗೆ ಅದ್ವೈತ ಸಾಧ್ಯವಿಲ್ಲ. ದ್ವೈತ ಇದ್ದ ಕಡೆ ಎಲ್ಲ ಭಯ. ಹೆಚ್ಚು ಹೆಚ್ಚು ಕೋರಿಕೆ ಆಗ್ತಾ ಇದ್ದಾಗೆ ಹೆಚ್ಚು ಹೆಚ್ಚು ಭಯ ನಮಗೆ. ಮೋರ್ ಡಿಸೈರ್ಸ್ ಮೋರ್ ಫಿಯರ್. ವೈ? ಮುಗಿತಾ ಇಲ್ವೇ? ಲಿಸ್ಟ್ ನೆವರ್ ಎಂಡಿಂಗ್. ಕೆಲವರಿಗೆ ಧಾರ್ಮಿಕವಾದ ಇಚ್ಛೆ, ಅದ್ರಲ್ಲಿ ಧಾರ್ಮಿಕವಾಗಿ ಪ್ರೆಷರ್. ಆದಷ್ಟು ಇಚ್ಛೆಯನ್ನು ಕಮ್ಮಿ ಮಾಡ್ಕೊಂಡಾಗ ಆ ಪಶುತ್ವ ಹೋಗುತ್ತೆ. ಇನಿಷಿಯಲಿ ಓಕೆ, ಸಾಧಕನಿಗೆ ಇನಿಷಿಯಲಿ ತುಂಬಾ ಅಡಚಣೆಗಳು ಇರುತ್ತೆ. ಸಂಸಾರದಲ್ಲಿದ್ದಾಗ ಎಲ್ಲವನ್ನು ಬಿಡಕ್ಕಾಗೋದಿಲ್ಲ. ಬಟ್ ಎಷ್ಟರ ಮಟ್ಟಿಗೆ ಅದು ಸ್ವಲ್ಪ ಬೌಂಡ್ರಿ ಹಾಕೊಳ್ಬೇಕು. ಪಶುಪಾಶ ವಿಮೋಚನೆ ಅಂದ್ರೆ ತಾನಾಗೆ ನಿಜ ಸ್ವರೂಪವಾಗಿ ಆಗ್ಬಿಡೋದು. ಅದಕ್ಕೆ ನೋಡಿ ಧ್ಯಾನ ಶ್ಲೋಕದಲ್ಲೆಲ್ಲ, ಎಸ್ಪೆಷಲಿ ಲಲಿತಾ ಸಹಸ್ರನಾಮದಲ್ಲೇ ಅಹಮಿತ್ಯೇವ ವಿಭಾವಯೇ ಭವಾನಿ ಅನ್ನೋದು ಮತ್ತೆ ಜ್ಞಾಪಿಸ್ಕೊಳ್ಬೇಕು. ಶುರು ಮಾಡಿದಾಗ ಹೇಗೆ ದ್ವೈತ ಸ್ವರೂಪ, ಕೊನೆಗೆ ನಾನೇ ಅದಾಗ್ಬಿಡ್ತೀನಿ ಅಲ್ವಾ. ಇದರಲ್ಲೇ ಅಂತಲ್ಲ, ನೀವು ಯಾವುದೇ ವೈದಿಕ ಕರ್ಮ ತಗೊಳ್ಳಿ. ಇವಾಗ ರುದ್ರ ಹೇಳ್ತೀರಾ, ನಾ ರುದ್ರೋ ರುದ್ರಮರ್ಚಯೇತ್. ನೀನು ರುದ್ರ ಆಗಿಲ್ಲ ಅಂದ್ರೆ ರುದ್ರನ ಅರ್ಚನೆ ಮಾಡಕ್ ಆಗಲ್ಲ ಅಂತಾನೆ ವಿಧಿವಾಕ್ಯ. ನಾ ರುದ್ರೋ ರುದ್ರಮರ್ಚಯೇತ್. ಯು ಫಸ್ಟ್ ಬಿಕಮ್ ರುದ್ರ, ದೆನ್ ಯು ಆರ್ ಕೇಪಬಲ್ ಟು ವರ್ಷಿಪ್ ರುದ್ರ. ರುದ್ರ ಅಂದ್ರೇನು? ಪೂರ್ಣ ಸ್ವರೂಪ. ನಾನು ವಾಚ್ಯಾರ್ಥವಾಗಿ ಹೇಳ್ತಿಲ್ಲ, ಅದು ರುದಂ ದ್ರಾವಯತಿ, ಅದು ರುದ್ ಅನ್ನುವ ಧಾತುಲ್ ಬರುತ್ತೆ. ಮತ್ತು ಮಂತ್ರದಲ್ಲೂ ನಾವು ನೋಡ್ತೀವಿ, ನಾವು ಮಾಡುವ ಜಪಾನುಷ್ಠಾನದಲ್ಲೂ ನ್ಯಾಸ ಮಾಡ್ತೀವಲ್ಲ,
ಆ ನ್ಯಾಸದಲ್ಲಿ ಏನ ಮಂತ್ರ ತಾನೆ, ಮಂತ್ರವನ್ನ ಹಾಕೊಳ್ತೀವಲ್ಲ ನಮ್ಮ ಮೇಲೇನೆ, ಆಹ್ವಾನ ಮಾಡ್ಕೊಳ್ತೀವಲ್ಲ, ಅದಕ್ಕೆ ನ್ಯಾಸ ಮಾಡ್ಬೇಕು ಅನ್ನೋದು. ನಾನ್ ನ್ಯಾಸ ಮಾಡಲ್ಲ ಅಂತ ಸುಮಾರು ಜನ, ಬರೀ ಧ್ಯಾನ ಶ್ಲೋಕ ಹೇಳ್ಬಿಡ್ತೀನಿ, ಮುಂದೆ ಹೋಗ್ತೀನಿ. Until the body parts become purified, sanctified, the same mantra devata has to be on your body first. ನ್ಯಾಸ ಮಾಡ್ಲೇಬೇಕು. ಅಟ್ಲೀಸ್ಟ್ ಶ್ರೀವಿದ್ಯೆ ಉಪದೇಶ ತಗೊಂಡಿರೋ ನ್ಯಾಸ ಮಾಡ್ಲೇಬೇಕು. ಗುರುಗಳು ನ್ಯಾಸ ಕೊಟ್ಟಿಲ್ಲ ಅಂದ್ರೂ ಕಲಿಬೇಕು. ಎಲ್ಲಾ ಗುರುಗಳು ನ್ಯಾಸ ಕೊಡಲ್ಲ, ಶಾಸ್ತ್ರದಲ್ಲಿ ವಿಧಿ ಇಲ್ಲ ನ್ಯಾಸ ಕೊಡ್ಲೇಬೇಕು ಅಂತ. ಕೆಲವು ಸಂಪ್ರದಾಯದಲ್ಲಿದೆ, ಕೆಲವದಲ್ಲಿ ಇಲ್ಲ. ಬಟ್ ನಾವು ಅದನ್ನ ಗೊತ್ತಿರೋರ ಹತ್ರ ಕೇಳಿ ನ್ಯಾಸವನ್ನು ಕಲಿಲೇಬೇಕು. Until you become that devata, you cannot enjoy the status of the devata. ತಾತ್ವಿಕ ದೃಷ್ಟಿಲೂ ನಾವು ಬರಕ್ಕಾಗಲ್ಲ. ಆ ಪಶುತ್ವ ಹೋಗ್ಬೇಕು, ಜೀವತ್ವ ಹೋಗ್ಬೇಕು, ಬ್ರಹ್ಮತ್ವ ಬರ್ಬೇಕು ಅಂದ್ರೆ ಉಪಾಸನಾ ದೃಷ್ಟಿಲಿ ಆ ದೇವತೆಯನ್ನ ನಾವು ಆಹ್ವಾನ ಮಾಡ್ಬೇಕು ಅಂದ್ರೆ ಆ ನ್ಯಾಸಾದಿಗಳ ಕ್ರಮ ಮಾಡ್ಲೇಬೇಕು. ಇವಾಗ ಪಂಚಾಕ್ಷರಿಯಲ್ಲೇ ನಾವು ಹೇಳ್ಬೇಕು ಅಂದ್ರೆ ನಮಃ ಶಿವಾಯ, ನೋಡಿ ಓಂ ನಮಃ ಶಿವಾಯ, ಓಂ ಹೃದಯಾಯ ನಮಃ, ನಮಃ ಶಿರಸೇ ಸ್ವಾಹ, ಶಿಖಾಯೈ ವಷಟ್ ಅಲ್ವಾ. ಆಮೇಲೆ ಎಲ್ಲಿ ಸುಬ್ರಹ್ಮಣ್ಯ ಇಲ್ವಾ? ಇಲ್ಲ. ನಿರಂಜನ್ ಹಾ, ಕವಚಾಯ ಹುಂ ನೇತ್ರತ್ರಯಾಯ ವೌಷಠ. ಅಲ್ಲೇ ನಮಃ ಶಿವಾಯ 5 ಅಕ್ಷರಕ್ಕೆ ನ್ಯಾಸ ಮಾಡಿದ್ದಾಯ್ತು, ಶಿವ ಆಗಿದ್ದಾಯ್ತು. ಅದನ್ನ ನಾವೀಗ ಅಷ್ಟೇ ಶಿವನ್ ಕಳಿಸ್ತಾ ಇದೀವಿ, ಬರ್ಬೇಡ ನೀವು ಫಸ್ಟ್ ಹೊಟ್ಟೋಗೋದು. ನಮ್ದೆಲ್ಲ ವಿಶೇಷವಾದ ದೇವರು ನಾವಲ್ಲ, ನ್ಯಾಸ ಮಾಡ್ಬೇಕು. ಸೊ ಜೀವತ್ವ ಹೋಗ್ಬೇಕು, ಪಶುಪಾಶ ವಿಮೋಚನೆ, 3 ಅರ್ಥ ಹೇಳಿದ್ದೀನಿ. ಒಂದು, ಜೀವತ್ವ ಹೋಗ್ಬೇಕು ಅಂದ್ರೆ ಫಸ್ಟ್ ಅರ್ಥ, ನಮ್ಮ ಕಾಮ್ಯಾರ್ಥವನ್ನು ಅಮ್ಮನವರು ಈಡೇರಿಸೋದ್ರಿಂದ ಜೀವತ್ವ ಹೋಗುತ್ತೆ. 2ನೇದು ಉತ್ತಮವಾದದ್ದು, ಯಾದ ಕೋರಿಕೆವನ್ನೇ ಇಲ್ದೇ ಇರೋ ತರ ಅಮ್ಮನವರು ಮಾಡ್ತಾರೆ. 3ನೇದು ಬ್ರಹ್ಮತ್ವ ಭಾವವನ್ನು ಸೃಷ್ಟಿ ಮಾಡ್ತಾರೆ ನಮ್ಮಲ್ಲೇ. ಪಶುಪಾಶ ವಿಮೋಚಿನಿ ಮಾಡದಿರೋರ್ಗೆ ಏನಾಗುತ್ತೆ? ಸಂಭೃತ ಶೇಷ ಪಾಷಂಢ. ಮುಂದಿನದು ಸಂಭೃತ. ಸಂಭೃತ ಅಂದ್ರೆ ಕಾಲಲ್ಲಿ ತುಳಿದು ಒದಿಯೋದು ಅಂತ. ಸಂಭೃತ ಲಯ. ಶೇಷ ಪಾಷಂಢ, ಇದಕ್ಕೆ ನಿಘಂಟು ತುಂಬಾ ಚೆನ್ನಾಗಿ ಅರ್ಥ ಹೇಳುತ್ತೆ. ಪಾ ಅಂದ್ರೆ ಇವಾಗ ಪಾ ಖಂಡ ನೋಡೋಣ, ಆಮೇಲೆ ಅದು ಪಾಷಂಡ ಆಗುತ್ತೆ. ಇವಾಗ ಪಾ ಅಂದ್ರೆ ವೇದ ಅಂತ ಅರ್ಥ. ಪಾ ಇಸ್ ಈಕ್ವಲ್ ಟು ವೇದ. ಪಾ ಇಸ್ ಈಕ್ವಲ್ ಟು ವೇದದ ಅರ್ಥ ಪಾಲನ. The one who practices the injunctions laid down by the Veda is called pa. That is palana. Kha, kandha. Kandha ಅಂದ್ರೆ ಏನು? The one who doesn't follow the Vedic dharma is called kandha. So he becomes pashandha. Pakandha is purushaha. Pashandha is asamskrita purushaha is shandha. ಸೊ ಈ ಷಂಡತ್ವವನ್ನು ಹೋಗಿಸ್ಬೇಕು ಅಂದ್ರೆ ಅಮ್ಮನವರು, ಷಂಡತ್ವ ಹೇಗಿರುತ್ತೆ ನಮ್ಗೆ? ಧರ್ಮವನ್ನು ಫಾಲೋ ಮಾಡ್ಲಿಲ್ಲ ಅಂದ್ರೆ, ಅದು ವೈದಿಕ ಧರ್ಮವನ್ನು ಫಾಲೋ ಮಾಡ್ಲಿಲ್ಲ ಅಂದ್ರೆ ನಾವು ಪಾಷಂಡರೇ. ಸೊ ಅಮ್ಮನವರು ನಮ್ಮನ್ನು ತುಳಿತಾರೆ ಅಂತ ಅರ್ಥ, ಸಂಹಾರ ಮಾಡ್ತಾರೆ. ಸೊ ಹೇಗ್ ಫಾಲೋ ಮಾಡೋದು? ಸದಾಚಾರ ಪ್ರವರ್ತಿಕ. ಮುಂದಿನ ಮಾತು ಅಲ್ಲಲ್ಲಿಗೆ ಇಟ್ಟಿದ್ದಾರೆ ನೋಡಿ ಅವರು. ಸದಾಚಾರ ಪ್ರವರ್ತಿಕ. ಸದಾಚಾರ ಈಸ್ ಈಕ್ವಲ್ ಟು ವೇದಿಕ್ ಲೈಫ್ ಸ್ಟೈಲ್. ಸಾತ್ವಿಕ ಜೀವನವನ್ನು ನಡೆಸಬೇಕು, ಎಷ್ಟಾಗತ್ತೋ ಅಷ್ಟು ಸಾತ್ವಿಕ ಜೀವನವನ್ನ. ವೇದ ಹೇಳಿರೋ ಮಾರ್ಗದಲ್ಲೇ ಹೋಗ್ಬೇಕು. ಸಂಪ್ರದಾಯ ವೆರಿ ಇಂಪಾರ್ಟೆಂಟ್. ನಾವು ಸಾತ್ವಿಕ ಆಹಾರವನ್ನು ತಗೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ನಮ್ಮ ಸಂಪರ್ಕ ಚೆನ್ನಾಗಿರ್ಬೇಕು. ನಮ್ಮ ನಿತ್ಯ ಜೀವನ ಸಾತ್ವಿಕವಾಗಿರ್ಬೇಕು.
ತಿಂಗಳಿಗೆ 3-4 ದಿವಸ ಹೆಣ್ಮಕ್ಳಾದ್ರೆ ಫಾಲೋ ಮಾಡ್ಬೇಕು. ಇದೆಲ್ಲ ಸದಾಚಾರ. ಮಾಡಲ್ಲ ಅಂತ ಹೇಳಿದ್ರೆ ಆಗಲ್ಲ. ಅಲ್ಲಿ ಲಲಿತಾ ಸಹಸ್ರನಾಮ ಫಲ ಸಿಗಲ್ಲ. ಸಿಂಪಲ್. ವಾಗ್ದೇವಿಯರ ಮಾತು, ನನ್ನ ಮಾತಲ್ಲ. ಸದಾಚಾರ ಪ್ರವರ್ತಿಕ ಮಾಡಿದ್ರೆ ನಾವು ಪಾಖಂಡರಾಗ್ತೀವಿ. ಪಾಖಂಡರ್ ಅಂದ್ರೆ ವಿಪ್ರರು. ಫಾಲೋ ಮಾಡ್ಲಿಲ್ಲ ಪಾಷಂಡರಾಗ್ತೀವಿ. ಪಾಷಂಡರ್ ಅಂದ್ರೆ ಏನು? ಹೊರಗೆ ಹಾಕೋದು. ಈ ಪ್ರಪಂಚದಲ್ಲಿ ಅವನಿಗೆ ಉಳಿವೇ ಇಲ್ಲ. ನಾವು ಲೋಕಲ್ವಾಗಿ ಹೇಳಲ್ವಾ, ಸಾಮಾನ್ಯವಾಗಿ ಆ ಷಂಡತ್ವ ಇರೋರು ಅಂತ. ಅದೇನೋ ಅದು ತುಚ್ಛವಾಗಿ ಬಯ್ಯೋ ಮಾತು ತಾನೇ ಅದು. ಇದಕ್ಕೆ ಪಶುಪಾಶಗೂ ಸಂಬಂಧ ಇದೆ. ನಾವು ಪಾಷಂಡರಾದ್ರೆ ಯಾವಾಗ್ಲೂ ಪಶುತ್ವವೇ ಇರ್ತೀವಿ, ಜೀವತ್ವವೇ ಇರುತ್ತೆ ನಮಗೆ. ಪಶುಪಾಶ ವಿಮೋಚಿನಿ, ಆಹಾರ ಶುದ್ಧಿ, ನಿತ್ಯ ಜೀವನದಲ್ಲಿ ಹೇಗ್ ನಡ್ಕೊಳ್ಬೇಕು ಅನ್ನೋದು ಗೊತ್ತಿರಬೇಕು ಅಲ್ವಾ. ನಮ್ಮ ಮಾತಿನ ಶುದ್ಧಿ, ಆಲ್ ವೆರಿ ಇಂಪಾರ್ಟೆಂಟ್. ಕಾಯಿಕ, ವಾಚಿಕ, ಮಾನಸಿಕ. ಮುಂದೆ ಹೋಗುವ. ಅಷ್ಟೆಲ್ಲ ಮಾಡಿದ್ರು ನೀವು ಹೇಳ್ದಾಗೇನೆ, ನಾ ಹೇಳ್ದಾಗಲ್ಲ, ವೇದ ಹೇಳ್ದಾಗೇನೆ ಮಾಡಿದ್ರು ಆದ್ರೂ ಕಷ್ಟ ಬರುತ್ತಲ್ಲ. ಹೇಗೆ? ಅದಕ್ಕೆ ಮುಂದಿನ ಮಾತು. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಒಂದೇ ನಾಮ, ಇದನ್ನ ಬಿಡಿಸಿದ್ರೆ ಕಷ್ಟ. ತಾಪತ್ರಯಾಗ್ನಿ ಸಂತಪ್ತ, ಅಲ್ಲೊಂದು ಮೃದಂಗಂ, ಇಲ್ಲ ಒಂದು ಇದು ಸೌಂಡ್. ಸಮಾಹ್ಲಾದನ ಚಂದ್ರಿಕಾ, ವಿಶೇಷವಾದ ರಾಗ ಎಲ್ಲ ಹಾಕ್ಬಾರದು. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ, ಒಂದೇ ಉಸಿರು. ತಾಪತ್ರಯದಲ್ಲಿರುವ ನಮಗೆ ದೈವಿಕ, ಅಧಿಭೌತಿಕ, ಆಧ್ಯಾತ್ಮಿಕ, ಈ 3 ತಾಪತ್ರಯದಲ್ಲಿರುವ ನಮಗೆ ಯಥಾಶಕ್ತಿ ಧರ್ಮಾನುಷ್ಠಾನ ಮಾಡಿದ್ರು ಮತ್ತೆ ಕಷ್ಟಗಳು ಬರ್ತಾ ಇರುತ್ತಲ್ಲ, ಅವಾಗ ಏನ್ ಮಾಡ್ತಾರೆ? ಚಂದ್ರಿಕಾ, ಸಮಾಹ್ಲಾದನ ಚಂದ್ರಿಕಾ, ಚಂದ್ರನ ಕಿರಣದ ಕೂಲ್ ರೇಸ್ ಅಮ್ಮನವ್ರು ನಿಮ್ಗೆ ತಂಪು ಮಾಡ್ತಾರೆ. ಚಂದ್ರಿಕಾ ಅಂದ್ರೆ ಶಾಂತಿ ಸ್ವರೂಪ. ನೀವು ಎಷ್ಟೇ ಎ ಸಿ ಹಾಕೊಳ್ಳಿ ಶಕೆಲಿ, ಎ ಸಿ ಆಫ್ ಮಾಡಿ ಕಿಟಕಿ ಓಪನ್ ಮಾಡಿ ಒಂದು ಮಧ್ಯದಲ್ಲಿ ಸಡನ್ ಆಗಿ ಒಂದು ಕೂಲ್ ಬ್ರೀಸ್ ಆಗುತ್ತೆ ನೋಡಿ, 1 ಸೆಕೆಂಡ್ಗೆ. ಎ ಸಿ ಲೆವೆಲ್ ಅಲ್ಲಿ ಇದೆಯಾ ಆ ಕೂಲ್ ಬ್ರೀಸ್? ಅದೇ ಅರ್ಥ ಇಲ್ಲಿಗೆ. ಎಷ್ಟೇ ಕಷ್ಟಪಟ್ಟಿದ್ರೆ ಎಲ್ಲೋ ದ ರೇ ಆಫ್ ಲೈಟ್ ಸಿಗುತ್ತೆ. ಏನೋ ಇಲ್ಲ, ಇನ್ನ ಧರ್ಮ ಕೆಟ್ಟಿಲ್ಲ, ಇನ್ನ ನಾನು ಅನುಷ್ಠಾನ ಮಾಡುವ ದೇವರು ಕಾಯ್ತಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ದೇರ್ ಇಸ್ ಸಮ್ ಹೋಪ್. ತಾಪತ್ರಯಾಗ್ನಿ ಅಂದ್ರೆ ಸಂತಪ್ತ, ಆ ಅಗ್ನಿಲಿ ಸುಟ್ಟು ಬೆಂದು ಹೋಗ್ತಾ ಇದೀವಿ ಅನ್ನುವ ಸ್ಥಿತಿ ಬಂದಾಗ್ಲೂ ಎಲ್ಲೋ ಒಂದು ಗಾಳಿ ಬರುತ್ತೆ ಅವಾಗ. ದೇರ್ ಇಸ್ ಅ ರೇ ಆಫ್ ಹೋಪ್. ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ, ಆಹ್ಲಾದನ ಕೂಲ್ನೆಸ್, ಸಮಾಹ್ಲಾದನ ಚಂದ್ರಿಕಾ, ಹುಣ್ಣಿಮೆಯ ಚಂದ್ರ. ಎಲ್ಲರೂ ಹುಣ್ಣಿಮೆ ಆರಾಧನೆ ಮಾಡ್ತಿದ್ದೀರಿ ಅಂತ ಅನ್ಕೊಳ್ತಿದ್ದೀನಿ ಅಲ್ವಾ? ಅಲ್ಲ, ಕೆಲವರೆಲ್ಲ ಗೊತ್ತು, ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ಈಗಲ್ಲ, ಸುಮಾರು 2 ವರ್ಷದಿಂದ ಕೆಲವರೆಲ್ಲ ಮಾಡ್ತಿದ್ದಾರೆ. ಹೊಸೊಬ್ರು ಮಾಡಿದ್ರೆ ಒಳ್ಳೇದು. ತರುಣಿ ತಾಪಸಾರಾಧ್ಯ. ತರುಣಿ, ತರುಣಿ ಅಂದ್ರೆ ಯೌವನ ಸ್ತ್ರೀ. 16 ವಯಸ್ಸಿನ ಹುಡುಗಿಗೆ ತರುಣಿ ಅಂತ ಹೆಸರು, ಯೂತ್. ತರುಣಿ ಇಸ್ ಈಕ್ವಲ್ ಟು ಷೋಡಶಿ ದೇವಿ. 16 ವರ್ಷ, 16 ಅಕ್ಷರ. ಯಾಕೆ ಯೂತ್? ಆಲ್ ಅವರ್ ಸೆನ್ಸ್ ಆರ್ಗನ್ಸ್, ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ಇಸ್ ಫುಲ್ ಆಫ್ ಆಕ್ಟಿವ್. ರಾಜಸಿಕವಾಗಿ ಇಟ್ ಇಸ್ ರೆಡಿ ಟು ಎಕ್ಸ್ಪ್ಲೋರ್ಡ್, ಎಂಜಾಯ್. 16-17 ವರ್ಷ ನಮ್ಗೆ ತಗೊಳ್ಳಿ, ನಾವಿದ್ದಾಗ ಹೇಗಿದ್ವಿ? ಯಾವ್ದಾರ ಮಾತು ಕೇಳ್ತಿದ್ವಾ? ಅಯ್ಯೋ, ಯಾರು ಹಿಡಿಯಕ್ಕಾಗ್ತಿರ್ಲಿಲ್ಲ ನಮ್ಗೆ. ಬೆಳಗ್ಗೆ ಮನೆ ಬಿಟ್ರೆ ತಿರ್ಗ ರಾತ್ರಿ 10 ಗಂಟೆಗೆ ಪ್ಯಾಂಟ್ ಎಲ್ಲ ಗಲೀಜ್ ಮಾಡ್ಕೊಂಡು ಬರ್ಬೇಕು. ಏನು ಫುಲ್ ಸ್ಟ್ರೆಂತ್. ತರುಣಿ. ಇಂದ್ರಿಯಾಸ್ ಇಸ್ ವೆರಿ ಸ್ಟ್ರಾಂಗ್, ದ ಸೆನ್ಸ್ ಆರ್ಗನ್ಸ್ ಆರ್ ವೆರಿ ಸ್ಟ್ರಾಂಗ್. ಷೋಡಶಿಗೆ ತರುಣಿ ಅಂತ ಹೆಸರು.
ಕುಂಡಲಿನಿ ಶಕ್ತಿ ಮೂವ್ ಆಗಕ್ಕೂ ತರುಣಿ ಅಂತ ಹೆಸರು. ಕುಂಡಲಿನಿ ಆಲ್ವೇಸ್ ವೆರಿ ಯಂಗ್, ಶಿ ಕ್ಯಾನ್ ಮೂವ್ ಫಾಸ್ಟ್. ನೀವು ಅದು ಸಾತ್ವಿಕವಾಗಿ ತಗೊಂಡು ಹೋದ್ರೆ ಮೇಲಕ್ಕೆ ಹೋಗುತ್ತೆ, ರಾಜಸಿಕ ತಾಮಸಿಕವಾಗಿ ಅದು ತಗೊಂಡು ಹೋದ್ರೆ ಆ ಚಕ್ರದಲ್ಲೇ ಇರುತ್ತೆ. ಶಿ ಡಸಂಟ್ ನೋ ವಿಚ್ ವೇ ಟು ಗೋ. ನೀವು ಅದನ್ನ ಹೇಗೆ ಚಾನಲೈಸ್ ಮಾಡ್ತೀರೋ ಹಾಗೆ ಹೋಗುತ್ತೆ ಅದು. ಯೂತ್ ಅಲ್ಲಿ ಇದ್ದಾಗ ನಮ್ಗೆ ಏನ್ ಗೊತ್ತು ಧರ್ಮ ಯಾವುದು ಅಧರ್ಮ ಯಾವುದು ಅಂತ. ನಾವು ಇಂದ್ರಿಯ ಜ್ಞಾನೇಂದ್ರಿಯಗಳು ಮನಸ್ಸು ಎಲ್ಲ ಫುಲ್ ಶಕ್ತಿ ಇರುತ್ತೆ. ಅದನ್ನ ನಾವು ಹೇಗ್ ಚಾನಲೈಸ್ ಮಾಡ್ತೀವೋ ಹಾಗೆ ಹೋಗುತ್ತಲ್ವ. ಹಾಗೆ ಕುಂಡಲಿನಿ ವಿಲ್ ಜಸ್ಟ್ ಪಾಸ್ ಥ್ರೂ ದ ವೇ ವಿ ಪ್ರೋಸೆಸ್ ಅವರ್ ಮೈಂಡ್. If the mind is quite sattvic, no block in chakras, no stop, it can go to the source. ಅಲ್ಲಿ ಏನಾರ ತಪ್ಪಾಯ್ತು ಸ್ಟಾಗ್ನೆಟ್, ಒಂದೊಂದು ಚಕ್ರದಲ್ಲಿ ನಿಲ್ಲತ್ತೆ. ಅದಕ್ಕೆ ತರುಣಿ ಅಂತ ಹೆಸರು. ತಾಪಸಾರಾಧ್ಯ, ಆರಾಧ್ಯ. ಯಾರ ಆರಾಧನೆ ಮಾಡ್ಬೇಕು ಅಮ್ಮನವ್ರನ್ನ? ತಪಸ್ಸು ಉಳ್ಳುವವರು ಮಾಡಬೇಕು. ಅಮ್ಮನವ್ರಿಗೆ ಹೇಗಿಷ್ಟ, ಯಾರು ಅವ್ರನ್ನ ಆರಾಧನೆ ಮಾಡ್ಬೇಕು. ಸಪೋಸ್ ನಾನು ಇನ್ಫೋಸಿಸ್ ನಾರಾಯಣ ಮೂರ್ತಿ ಬಗ್ಗೆ ಮಾತಾಡ್ತೀನಿ ಅನ್ಕೊಳ್ಳಿ ಸುಮ್ನೆ. ನಾರಾಯಣ ಮೂರ್ತಿ ತುಂಬಾ ಗ್ರೇಟ್ ಅಪ್ಪ, ಎಷ್ಟೆಲ್ಲ ಸೇವೆ ಮಾಡಿದ್ದಾರೆ, ಅವ್ರ ಮನೆಯವ್ರಿಗೆ ಬೇರೆ 3 ಲಕ್ಷ ಕೋಟಿ ಇದೆಯಂತೆ ಬ್ಯಾಂಕ್ ಅಕೌಂಟ್, ತುಂಬಾ ದಾನ ಮಾಡಿದ್ದಾರೆ ಹಾಗೆ ಅಂತ. ನಾನು ಈ ತರ ಅವ್ರ ಬಗ್ಗೆ ಮಾತಾಡಿದ್ರೆ ಏನಾದ್ರು ಎಫೆಕ್ಟಿವ್ ಆಗಿರುತ್ತಾ? ಅದೇ ಇಂಡಸ್ಟ್ರಿಯಲಿಸ್ಟ್ ಎಲ್ಲ ಮಾತಾಡಿದ್ರೆ, ಕಾಮರ್ಸ್ ಪೀಪಲ್ ಮಾತಾಡಿದ್ರೆ, ನರೇಂದ್ರ ಮೋದಿ ಮಾತಾಡಿದ್ರೆ, ಸೊ ಅಮ್ಮನವರ ಬಗ್ಗೆ ಮಾತಾಡ್ಬೇಕು, ಅವ್ರನ್ನ ಹೊಗಳ್ಬೇಕು ಅಂದ್ರೆ ತಪಸ್ಸಿರೋರು ಮಾತಾಡ್ಬೇಕು, ಅವ್ರ ಆರಾಧನೆ ಮಾಡ್ಬೇಕು. ತಾಪಸಾರಾಧ್ಯ. ಅವಾಗ ಅಮ್ಮನವ್ರ ಖುಷಿ, ನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಇವನು ಅಂತ. ಇಲ್ಲಾಂದ್ರೆ ಅದು ಕೊಡು ಇದು ಕೊಡು ಅಂತಂದ್ರೆ ಅವ್ರಿಗೆ ಬೇಜಾರಾಗೋಗುತ್ತೆ. ಮತ್ತೆ ತಪಸ್ಸನ್ನೋ ಪದ ತಾಪಹ ಅಂತ, ತಾಪದಿಂದ ಹುಟ್ಟಿರೋದು. ತಪಸ್ಸಂದ್ರೆ ಏನು? ಬೇಸಿಕಲಿ ಇಂದ್ರಿಯಗಳನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಡುವುದು, ಇಂದ್ರಿಯಗಳನ್ನ ಮನಸ್ಸನ್ನ ಒಳಮುಖವಾಗಿ ಮಾಡುವುದು. ಸೆನ್ಸ್ ಆರ್ಗನ್ಸ್ ಅಂಡ್ ಮೈಂಡ್ ಇನ್ ಟೋಟಲ್ ರೆಸ್ಟ್ರೈಂಟ್ ಕಂಟ್ರೋಲ್. ದ ಕಂಟ್ರೋಲಿಂಗ್ ಕೀ, ದ ಲಾಕ್ and key is with you, should be with you. should be with you. ಅದಕ್ಕೆ ತಪಸ್ ಅಂತ ಹೆಸರು. ಸುಮಾರು ತಪಸ್ಸುಗಳು ಕೇಳ್ಬಿಟ್ಟಿದೀವಿ. ಊಟನೇ ಮಾಡಲ್ಲ, ಒಂದು ಕಾಲಲ್ಲಿ ನಿಲ್ತೀನಿ, ಆಯ್ತಾ, ಶೇವ್ ಮಾಡಲ್ಲ, ನೋಡಿದ್ವೋ ಇಲ್ವಾ ವಾರಣಾಸಿ ಇಲ್ಲಲ್ಲ, 11 ವರ್ಷದಿಂದ ನೋಡಿ ಸ್ವಾಮಿ ಒಂದೇ ಕಾಲಲ್ಲಿ ನಿಂತಿದ್ದೀನಿ ಅಂತ. ಏನಾಗ್ಬೇಕಾಯ್ತಪ್ಪ? ಇಷ್ಟು 130 ಜನ 2 ಕಾಲಲ್ಲಿ ನಿಂತಾಗ ನೀನ್ ಯಾಕೆ ಒಂದ್ ಕಾಲಲ್ಲಿ ನಿಂತಿದ್ಯಾ? 130 crore ಪೀಪಲ್ ನಿಂತಾಗ ಭೂಮಿ ತಾಯಿ ತಾಳ್ತಿದೆ ತಾನೆ, ನೀನ್ ಒಂದ್ ಕಾಲ ಎತ್ಬಿಟ್ರೆ ಕಷ್ಟನಾ? ಹೇಳಿ. ಎಷ್ಟೋ ನಾವು ಮಾಡ್ಕೊಳ್ಳುವ ಏನು ಕೂದಲು ತೆಗೆದು ಶೇವ್ ಮಾಡೋದೆಲ್ಲ ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಿದೆ, ನಾ ತೆಗೆಯೋದೇ ಇಲ್ಲ. ಅದು ತಪಸ್ಸಲ್ಲ. ಶಂಕರರ ಭಜಗೋವಿಂದಂ ಹೇಳಾಯ್ತಲ್ವಾ, ಜಟಿಲೋ ಮುಂಡಿ ಮುಂಚಿತ ಕೇಶಃ ಕಾಷಾಯಾಂಬರ ಬಹುಕೃತ ವೇಷಃ. ಆಮೇಲೆ ಹೇಳಿ ಸ್ವಲ್ಪ ನನ್ನ ಜೊತೆಗೆ. ಮುಂಚಿತ ಕೇಶ ಪಶ್ಯನ್ನಪಿ ನ ಚ ಪಶ್ಯತಿ ಮೂಢಃ ಉದರ ನಿಮಿತ್ತಂ ಬಹುಕೃತ ವೇಷಃ. ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಜಟಿಲೋ ಮುಂಡಿಹಿ, ಒಬ್ಬ ಇಲ್ಲಿವರೆಗೂ ಬಿಟ್ಟಿದ್ದ, ಇನ್ನು ಎಲ್ಲರೂ ಶೇವ, ಅದು ಆಗಲ್ಲ. ಇನ್ ಕೆಲವರು ಕಿತ್ಕೊಳ್ಳೋದು ತಾನಾಗೆ. ಲುಂಚಿತ ಕೇಶಃ ಕಾಷಾಯಾಂಬರ ಬಹುಕೃತ ವೇಷಃ, ಕಾಷಾಯವನ್ನು ಹಾಕೊಳ್ಳೋದು. ಕೆಲವು ಬರೀ ಕೆಳಗಡೆ ಮಾತ್ರ ಹಾಕ್ತಾರೆ, ಮೇಲೆ ಹಾಕಲ್ಲ. ಕೆಲವರು ಮೇಲೆ ಮಾತ್ರ ಹಾಕ್ತಾರೆ, ಕೆಳಗಡೆ ಹಾಕಲ್ಲ. ಪಶ್ಯನ್ನಪಿ ನ ಚ ಪಶ್ಯತಿ ಮೂಢಃ. ಯಾತಕ್ಕಿವೆಲ್ಲ?
ಉದರ ನಿಮಿತ್ತಂ ಬಹುಕೃತ ವೇಷ, ಹೊಟ್ಟೆಪಾಡು. 1200 ವರ್ಷದ ಕೆಳಗಡೆ ಶಂಕರರು ಹೇಳಾಯ್ತು. ಇದೆಲ್ಲ ತಪಸ್ ಅನ್ಕೊಂಡ್ಬಿಟ್ಟಿದೀವಿ ನಾವು. ತಪಸ್ಸು ಇಲ್ಲಿರ್ಬೇಕು. ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ ತಪಸ್ಸಿರ್ಬೇಕು. ತಾಪಹ, ಅಗ್ನಿ, ತಪತಿ, ತನೋತಿ ಇತಿ ತಪಃ. ಅದು ಕುದಿತಾ ಇರ್ಬೇಕು. ದ ಮೈಂಡ್ ಶುಡ್ ಬಿ ಆಲ್ವೇಸ್ ಇನ್ವರ್ಡ್. ಇಟ್ ಶುಡ್ ಲುಕ್ ಫಾರ್ ಇನ್ವರ್ಡ್. ಇಂದ್ರಿಯಗಳು ಯಾವಾಗ್ಲೂ ಒಳಗಡೆ ಇರಬೇಕು. ಒಳಗಡೆ ಇದ್ದಷ್ಟು ಮನಃಶಾಂತಿ. ಆತರ ಮಾಡಿದವ್ರಿಗೆ ಶಕ್ತಿ ಜಾಸ್ತಿ, ತಪಸ್ಸಿದ್ದವ್ರಿಗೆ ಶಕ್ತಿ ಜಾಸ್ತಿ. ಗೀತೆನೇ ಹೇಳುತ್ತೆ, ಭಗವದ್ಗೀತೆ. ಆಮೇಲೆ ಪಕ್ಕದ ಮನೆ ಗೀತಾ ಅನ್ಕೊಂಬೇಡಿ. 6th ಚಾಪ್ಟರ್ ಗೀತಾ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. Moderation in everything. Moderation in food. Moderation in relaxation. Moderation in sleep. They are called tapas. ತಪಸ್ಸುಳ್ಳವರು. ಹೌದು, ಫುಡ್ ಓಕೆ ಹೇಳ, ಏನೋ ಒಂದು ಲೆವೆಲ್ಗೆ ಇದು ಮಾಡ್ಬೋದು. ರಿಲ್ಯಾಕ್ಸೇಷನ್ ಅಂದ್ರಲ್ಲ, ಅದು ಸ್ವಲ್ಪ ಕಷ್ಟ ನಮಗೆ. ಒಂದು ಕೆಲಸ ಮಾಡ್ಬಂದ್ರೆ ರಿಲ್ಯಾಕ್ಸ್ ಆಗ್ಬೇಕು. 4 hours ಕೆಲಸ ಮಾಡಿದ್ರೆ 4 days ರಿಲ್ಯಾಕ್ಸೇಷನ್. ಯೂಶಲಿ ಜನರಲಿ ನಮ್ದಲ್ಲ. ಅಯ್ಯೋ ತುಂಬಾ ಸುಸ್ತಾಯ್ತು, ಬಸ್ ಹಿಡಿಬೇಕು, ಅಲ್ಲಿ ಹೋಗ್ಬೇಕು, ಮೀಟ್ ಮಾಡ್ಬೇಕು, ಬರ್ಬೇಕು, ಈ ಬಿಸಿಲು. ಮಾಡ್ರೇಷನ್. ಜಾಸ್ತಿ ನೀವು ರಿಲ್ಯಾಕ್ಸ್ ಮಾಡಿದ್ರೆ ತಾಮಸಿಕ ಪ್ರವೃತ್ತಿ. ಮಧ್ಯಾಹ್ನ ಮಲಗಿದ್ರಿ ತಮಸ್ಸೆ ಅದು. ಸಂಜೆ 6 ಗಂಟೆವರೆಗೂ ಒಂಥರ ಇರುತ್ತೆ. ಯಾರು ಕೇಳಿದ್ರು ನಾವು ಸ್ಥಿತಪ್ರಜ್ಞೆ ಭಾವದಲ್ಲೇ ಇರೋದು. ರೆಸ್ಪಾಂಡ್ ಮಾಡಕ್ ಗೊತ್ತೇ ಇರಲ್ಲ ನಮ್ಗೆ. ಸ್ಪ್ಲಿಟ್ ಪರ್ಸನಾಲಿಟಿ ಆಗಿರುತ್ತೆ. ಹೇಳ್ಬೇಕಾ ಬೇಡವಾ ಅಂತ. ಅಲ್ವಾ? ಮತ್ತೆ ಮಲಗದೆ ಇರೋದು 11:30, 12, 1, 2 ಗಂಟೆ ಮಧ್ಯರಾತ್ರಿ. ಅಬ್ಬಬ್ಬ. ಯೋಗಿ ಆಗಿದ್ದು ಮಾಡ್ತೀರಾ ಸರಿ, ಎಷ್ಟೋ ಜನಕ್ಕೆ ನಿದ್ದೆ ಬರೋದಿಲ್ಲ. ವಯಸ್ಸಾದ್ಮೇಲೆ ಅದೊಂದು ಪ್ರಾಬ್ಲಮ್. ಎಷ್ಟು ಮಾತ್ರೆ ತಗೊಂಡ್ರು ನಿದ್ದೆ ಬರಲ್ಲ. ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿ ಆಹಾರ ಎಲ್ಲ ತಗೊಂಡಿದ್ದು, ಒಳ್ಳೆ ವಿಷಯಗಳನ್ನ ಕೇಳಿದಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ತಲೆ ದಿಮ್ಮೇಲೆ ಹಾಕಿದ ತಕ್ಷಣ ನಿದ್ದೆ ಬರುತ್ತೆ. ನನ್ ಸರ್ವೆ ಅಲ್ಲ, ಇಂಡಿಯಾಲೇ ಸೈಕ್ಯಾಟ್ರಿಸ್ಟ್ ಸರ್ವೆ ಮಾಡ್ಬಿಟ್ಟಿದ್ದಾರೆ. 65% ಆಫ್ ಇಂಡಿಯನ್ಸ್ ಕೆನಾಟ್ ಗೆಟ್ ಪ್ರಾಪರ್ ಸ್ಲೀಪ್. ಆಯ್ತಾ? ಇದು ಓಲ್ಡ್ ಸರ್ವೆ ನಾನು ಹೇಳೋದು, 10 ವರ್ಷದ ಕೆಳಗಡೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅವಾಗ ರೀಡರ್ಸ್ ಡೈಜೆಸ್ಟ್ ಅಲ್ಲಿ ಓದಿದ ಪುಸ್ತಕ ಜ್ಞಾಪಕ ಇದೆ. ಇನ್ನ 65% ಜನಕ್ಕೆ ಇಲ್ವಂತೆ. ಈ ಕೊರೋನಾ ಬಂದ್ಮೇಲೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಮಧ್ಯಾಹ್ನ ಎಲ್ಲ ಮಲಗ್ತೀವಲ್ಲ, ರಾತ್ರಿ ನಿದ್ದೆ ಬರಲ್ಲ. ಸಾಧಕ ಅಥವಾ ಸಾಧಕಿ 4 ಗಂಟೆ ಕಾಲದ ಮೇಲೆ ದಿನಕ್ಕೆ ಮಲಗಬಾರದು. ತೀವ್ರ ಸಾಧಕನಾಗಿದ್ರೆ ಅಥವಾ ಸಾಧಕಿ ಆಗಿದ್ರೆ. ಇಲ್ಲ, ನಾವು ಸಾಧಾರಣ 6 ಗಂಟೆ ಮೇಲೆ ಮಲಗಬಾರದು. ಬೆಳಗ್ಗೆ 6 ಗಂಟೆ ಇಲ್ಲ, 6 hours ಆಫ್ ಟೈಮ್ ನಾ ಹೇಳೋದು. ಟೋಟಲ್ ಅವರ್ಸ್ ಡ್ಯೂರೇಷನ್ ಆಫ್ ಸ್ಲೀಪ್ ಇನ್ 24 hours 6 hours. 6 ಗಂಟೆ ಅನ್ಕೊಂಡ ತಕ್ಷಣ ಖುಷಿ ಆಗೋಯ್ತು ನೋಡಿ ಎಲ್ರಿಗೂ. ಯುಕ್ತ ಎಲ್ಲ ಮಾಡ್ರೇಷನ್. ಯುಕ್ತಾಹಾರ ವಿಹಾರಸ್ಯ. ಎಷ್ಟು ಆಹಾರ ತಗೊಳ್ಬೇಕು ಅಷ್ಟೇ ತಗೊಳ್ಬೇಕು. ಸಾಧಕನಿಗೆ ಒಂದೇ ಹೊತ್ತು ಊಟ ಹೇಳಿರೋದು. ಆಯ್ತಾ? ಅದು ಗೊತ್ತು ಅನ್ಸುತ್ತೆ. ಅದು ಲೋಕಲ್ ಆಗಿ ಎಲ್ಲ ಮಾತಾಡ್ತಾರೆ ನೋಡಿ. 1 ಹೊತ್ತು ತಿಂದವರು ಯೋಗಿ, 2 ಹೊತ್ತು ತಿಂದವರು ಭೋಗಿ, 3 ಹೊತ್ತು ತಿಂದವರು ರೋಗಿ, 4 ಹೊತ್ತು ತಿಂದವರು ಎತ್ಕೊಂಡು ಹೋಗಿ. ಅಷ್ಟೇ. ಈ ಮಧ್ಯ ಸ್ನಾಕ್ಸ್ ಎಲ್ಲ ಬರತ್ತಲ್ಲ, ಅದೆಲ್ಲ ಎತ್ಕೊಂಡು ಹೋಗಿ ಕೇಸೆ. ಸಂಜೆ 5 ಗಂಟೆಗೆ
2 ಬಿಸ್ಕೆಟ್, ಒಂದ್ ಸ್ವಲ್ಪ ಮಿಕ್ಸ್ಚರ್, ಅಲ್ಲೂ ಕಾಫಿ. ಸಾಧಕರಲ್ಲ ನಾವಲ್ಲ, ಯೋಚನೆ ಮಾಡಿ. ತಪಸ್ಸೇ ಇಲ್ಲ ನಮಗೆ. ಒಂದ್ ಹೊತ್ತು ಊಟ ಮಾಡ್ಲಿಲ್ಲ ಅಂದ್ರೆ ಅಯ್ಯೋ. ಅದು ಡಾಕ್ಟರ್ಸ್ಗೆ ಏನ್ ಗೊತ್ತಾಗ್ಬೇಕು ಹೇಳಿ? ಸಾಧಕನ ವಿಚಾರ, ಸಾಧಕಿಯ ವಿಚಾರ ಡಾಕ್ಟರ್ಸ್ಗೆ ಹೇಗ್ ಗೊತ್ತಾಗ್ಬೇಕು? ಅವ್ರಿಗೆ ಅನಾಟಮಿ ಮಾತ್ರ ಗೊತ್ತು. ಅನಾಟಮಿ ಜಡದ ಒಳಗಡೆ ಜೀವ ಇದಾರೆ ಅಂತ ಅವ್ರಿಗೆ ಏನಾದ್ರು ಗೊತ್ತಾ? 5 ವರ್ಷ ಓದಿರ್ತಾರೆ MBBS, ಏನೋ ಅವ್ರು ಓದಿದ್ದನ್ನ ಹೇಳ್ಬೇಕಲ್ಲ, ನಮ್ ಮುಂದೆ ಹೇಳೋದು ಅದನ್ನಷ್ಟೇ. ಅಲ್ವಾ? ಮೊನ್ನೆ ಯಾರ ಹತ್ರನೂ ಮಾತಾಡ್ತಿದ್ದೆ, 66 ವರ್ಷ ಆಗಿದೆ ಅವ್ರಿಗೆ, ಸಿವಿಲ್ ಇಂಜಿನಿಯರ್ ಬೈ ಪ್ರೊಫೆಷನ್. ಏನ್ ಮಾಡ್ತಿದ್ದೀರಾ ಇವಾಗ 66 ವರ್ಷ ಆದ್ಮೇಲೆ? ಐ ಆಮ್ ಡೂಯಿಂಗ್ ಕ್ರಾಶ್ ಕೋರ್ಸ್ ಆನ್ ಆಯುರ್ವೇದ ಅಂದ್ರು. 66 ವರ್ಷಕ್ಕೆ. ಯಾಕಪ್ಪ ನಿಮ್ಗೆ ಅಂದ್ರೆ, ಇಲ್ಲ ಟೈಮ್ ಹೋಗ್ಬೇಕಲ್ಲ ಇವಾಗ. ಈ ಕೊರೋನಾ ಬಂದ್ಮೇಲೆ ಸುಮಾರು ಬಂದ್ಬಿಟ್ಟಿದೆ ಕೋರ್ಸ್ಗಳು. ಬೆಳಗ್ಗೆಯಿಂದ ಸಂಜೆ ಎಲ್ಲರೂ ಆಕ್ಯುಪೈಡ್. ಸರಿ, ಯಾವ್ದಾರ ಒಂದು ಸಾಧನೆ, ತತ್ವಶಾಸ್ತ್ರ ಚಿಂತನೆ ಏನಾರು ಮಾಡ್ತಾರ? ಒಬ್ಬ ಸಿವಿಲ್ ಇಂಜಿನಿಯರ್ 66 ವರ್ಷ ಆದ್ಮೇಲೆ 6 months ಕ್ರಾಶ್ ಕೋರ್ಸ್ ಆನ್ ಆಯುರ್ವೇದ. ಯಾರನ್ನ ಉದ್ಧಾರ ಮಾಡ್ಬೇಕು? ಯೋಚನೆ ಮಾಡಿ. ವಿಹಾರಕ್ಕೆ ನಾ ಹೇಳ್ತಾ ಇರೋದು, ಯುಕ್ತಾಹಾರ ವಿಹಾರಸ್ಯ. ಹೌ ಡು ಯು ಸ್ಪೆಂಡ್ ದಿ ಟೈಮ್, ಕ್ವಾಲಿಟಿ ಟೈಮ್? ಯಾವ್ದೋ ಕೋರ್ಸ್ ಮಾಡ್ಕೊಳ್ಳೋದು ಏನ್ ಪುರುಷಾರ್ಥವೇ ಇಲ್ಲ. 50 ವರ್ಷ ಆದ್ಮೇಲೆ ಆದ್ರೂ ಮನಸ್ಸು ಒಳಗಡೆ ಹೋಗ್ಬಾರ್ದ? ನಮ್ ಇವಾಗ ಲೈಫ್ ಸ್ಪ್ಯಾನೇ ಕಮ್ಮಿ. 65-70 ವರ್ಷ ಬದುಕಿದ್ರೆ ಸಂತೋಷವಾಗಿ, ಅದಕ್ಕೆ ಜಾಸ್ತಿ. 66 ವರ್ಷದ ತಾತ ಆಯುರ್ವೇದ ಮಾಡ್ತೀನಿ ಅಂದ್ರೆ ಅದು ಏನ್ ಅರ್ಥ ನನಗೆ ಗೊತ್ತಿಲ್ಲ. ಯಾವ್ದನ್ನ ಅಟೆಂಡ್ ಆಗ್ಬೇಕು ಅದನ್ನ ಅಟೆಂಡ್ ಆಗ್ಬೇಕು. ವಯಸ್ಸಿಗೆ ಒಂದು ಲಿಮಿಟ್ ಇದೆ. ಅದೇ ಅವ್ರು 40 ವರ್ಷದಲ್ಲಿ ಮಾಡಿದಿದ್ರೆ ಹೌದು, ಎಸ್, ಇನ್ನ ಪ್ರೈಮಲ್ಲಿ ಇದ್ರ ಏನೋ ತಿಳ್ಕೊಂಡು ಸಹಾಯ ಮಾಡು. 66 ವರ್ಷ ಆದ್ಮೇಲೆ ಏನ್ ಕಲ್ತ್ ಏನ್ ಮಾಡ್ಬೇಕಾಗಿದೆ? 66 ವರ್ಷಕ್ಕೆ ಹಿ ವಾಂಟ್ಸ್ ಟು ನೋ ವೆದರ್ ಹಿಸ್ ಬಾಡಿ ಇಸ್ ವಾತ ಡಾಮಿನೆಂಟ್ ಆರ್ ಪಿತ್ತ ಡಾಮಿನೆಂಟ್ ಆರ್ ಕಫ ಡಾಮಿನೆಂಟ್, ಅಷ್ಟೇ ತಾನೆ. ಇನ್ನೇನ್ ಹೇಳುತ್ತೆ ಆಯುರ್ವೇದ? ಮೇ ಬಿ ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್. ಯೋಚನೆ ಮಾಡಿ. The recreation or relaxation should be what? Should be in sadhana alone. Prime time in sadhana. Recreation also in with that. Relaxation. ಈ ತರ ತಪಸ್ಸು ಮಾಡಿದ್ರೇನೆ ನಮಗ್ ಶಕ್ತಿ ಬರೋದು. The spiritual power lies in tapas. ಯಾವ್ದೇ ಒಂದು ವಿದ್ಯಾ ಮಾಡಬೇಕು, ನಾವು ಯಾವ್ದೇ ಒಂದು ವಿದ್ಯಾ ಕಲಿಬೇಕು ಅಂದ್ರೆ ತಪಸ್ ಇರ್ಲೇಬೇಕು, ಬೇಡವಾ ಹೇಳಿ? ಅಧ್ಯಯನ ತಪಸ್ಸಿರ್ಬೇಕು, ಅನುಷ್ಠಾನದ ತಪಸ್ಸಿರ್ಬೇಕು, ಸತತವಾಗಿ ಪ್ರಯತ್ನ ಮಾಡಬೇಕು. ತಾಪಸಾರಾಧ್ಯ. ನಾನ್ ಹೇಳದ್ ಕೃಷ್ಣನ್ ಮಾತು ನಿಮ್ಗೆ ಹೇಳ್ದೆ, ಲಲಿತಾ ತ್ರಿಶತಿಲೇ ಬರುತ್ತೆ. ಏಕಭಕ್ತಿರ್ ವಿಶಿಷ್ಯತೆ, ಇಲ್ಲ ಗೀತಾ, ಕರೆಕ್ಟ್. ಏಕಭಕ್ತಿರ್ ವಿಶಿಷ್ಯತೆ ಗೀತಾ. ಏಕಭಕ್ತಿರ್ ಮದರ್ಚಿತ ತ್ರಿಶತಿ. ಒಂದೇ ಒಂದು ಏಕೈಕ ಭಕ್ತಿ ಇರಬೇಕು, ಫೋಕಸ್ಡ್ ಆಲ್ ಆನ್ ಹರ್. ಹರ್ ಅಂದ್ರೆ ನಿಮ್ ಮನೆಯವ್ರು ಅನ್ಕೊಂಡ್ಬಿಡಿ. ಹರ್ ಮೀನ್ಸ್ ಲಲಿತಾ. ಸಮ್ ಗಾಡ್, ಸಮ್ ದೇವತಾ, ಇವರಿಷ್ಟ ದೇವತಾ. ಮನಸ್ಸು, ಶರೀರ, ದೇಹ, ವಾಕ್, ಮನಸ್ಸೆಲ್ಲ ಇಟ್ ಶುಡ್ ಬಿ ಫೋಕಸ್ಡ್. ತಪಸ್ಸು ಅಂದ್ರೆ ಏನು? ಆ ಇಂದ್ರಿಯ ಮತ್ತೆ ಮನಸ್ಸೆಲ್ಲ ಒಳಗಡೆ ಹೋಯ್ತು. ಸತತವಾಗಿ ತಪಸ್ಸು ಮಾಡಬೇಕು. ಆಹಾರ ಮತ್ ನಾ ಹೇಳ್ತೀನಿ, ಆಹಾರ ಶುಡ್ ಬಿ ವೆರಿ ಲಿಮಿಟೆಡ್. ನಾ ಹೇಳೋದಲ್ಲ, 6ನೇ ಚಾಪ್ಟರ್ ಅಲ್ಲೇ ನಿಮ್ಗೆ ಹೇಳಿದೀನಿ, ಕೆಲವ್ರಿಗೆಲ್ಲ ಗೊತ್ತಿದೆ. ಮಧುಸೂದನ ಸರಸ್ವತಿ, ಪತಾಂಜಲಿ ಯೋಗ ಸೂತ್ರ, ಆಮೇಲೆ ಸುಮಾರು ಯೋಗಿಗಳೆಲ್ಲ ಆಹಾರ ಶುಡ್ ಬಿ ವೆರಿ ಮಿನಿಮಮ್. ಸಾಧಕರಾಗಿದ್ರೆ ನೀವು, ಏಜ್ ಡಸಂಟ್ ಮ್ಯಾಟರ್. ವೆದರ್ ಯುವರ್ ಬಾಡಿ ಸ್ಟ್ರಾಂಗ್ ಆರ್ ವೀಕ್ ಡಸಂಟ್ ಮ್ಯಾಟರ್ ಫಾರ್ ಎ ಸಾಧಕ. ಪ್ರಾರಬ್ಧವಶಾತ್ ಅದು ಇರ್ಬೇಕಾದ್ರೆ ಇರುತ್ತೆ, ಹೋಗ್ಬೇಕಾದ್ರೆ ಹೋಗುತ್ತೆ. ಕಂಟ್ರೋಲಿಂಗ್ ಕೆಪಾಸಿಟಿ ನಾವು ಬೆಳೆಸ್ಕೊಳ್ಬೇಕು. ಯಾತಕ್ಕೆ? ಸಾಧನ ಚತುಷ್ಟಯ ಸಂಪತ್ತಿಲಿ ತಿತಿಕ್ಷೆ ಅಂತ ಕ್ವಾಲಿಟಿ ಇಟ್ಟಿರೋದು. ಇಫ್ ವಿ ಫೋಕಸ್ ಮೋರ್ ಆನ್ ದ ಫುಡ್, ನಾನು ಇದೇ ತಿನ್ಬೇಕು, ಅದೇ ತಿನ್ಬೇಕು, ಈ ಬಾಡಿಗೆ ಅದೇ ಆಗತ್ತೆ, ಈ ಬಾಡಿಗೆ ಅದಾಗಲ್ಲ ಅಂದ್ರೆ ದೇಹ ಅಭಿಮಾನ ಜಾಸ್ತಿ ಆಯ್ತೋ ಇಲ್ವಾ?
ಸಫಿಶಿಯಂಟ್ ಆಗಿ ಹೌದು, ನನ್ನ ಬಾಡಿ ನೇಚರ್ ಇದು, ಒಬ್ಬೊಬ್ಬರ ಬಾಡಿ ನೇಚರ್ಗೆ ಒಂದೊಂದು. ಎಷ್ಟು ಅಂತ ಅದನ್ನೇ ಫೋಕಸ್ ಮಾಡ್ತೀರಾ? ಈ ಜನ್ಮ ಪೂರ್ತಿ ದೇಹ ನೋಡ್ಕೊಳ್ಳೋದಲ್ಲೇ ಆಗೋಗುತ್ತಲ್ಲ. ಅದಕ್ಕ ನಾವು ಶರೀರ ತಗೊಂಡಿರೋದು. ದೇಹಕ್ಕೆ ಸುಖ ಕೊಡೋದಕ್ಕ ಈ ಜನ್ಮದಲ್ಲಿ ನಮಗೆ ಶರೀರ ಬಂದಿದೆ ಅಲ್ವಲ್ಲ? ಎಲ್ಲಿದೆ ತಪಸ್ಸು? ತಿತಿಕ್ಷಾ ಇಸ್ ಎ ವೆರಿ ಇಂಪಾರ್ಟೆಂಟ್ ತಪಸ್. ಫಾರ್ಬೇರೆನ್ಸ್, ರೆಸ್ಟ್ರೈಂಟ್. ಹೊಟ್ಟೆನ ಒಂದು ಲೋಟ ಅಂತ ಮಾಡಿದ್ರೆ ಕೆಲವರಿಗೆಲ್ಲ ಗೊತ್ತು, ಅರ್ಧ ಮಾತ್ರ ತಿನ್ಬೇಕು. ಆ ಅರ್ಧದಲ್ಲಿ ಕಾಲ್ ಭಾಗ ಶುಡ್ ಬಿ ಸಾಲಿಡ್, ಇನ್ ಕಾಲ್ ಭಾಗ ಶುಡ್ ಬಿ ಲಿಕ್ವಿಡ್. ದಿ ಅಪ್ಪರ್ ಪೋರ್ಷನ್ ಶುಡ್ ಬಿ ಲೆಫ್ಟ್ ಫಾರ್ ಸರ್ಕ್ಯುಲೇಷನ್, ಗಾಳಿ ಇರಬೇಕು. ಇದು ಯೋಗಿಯ ಊಟ, ಸಾಧಕನ ಊಟ. ತೇಗಕ್ಕೂ ಆಗಲ್ಲ, ಅಷ್ಟು ತಿಂದಿರ್ತೀವಿ. ಯೋಚನೆ ಮಾಡಿ ಹೇಗೆ ನಮಗೆ ಸಾಧನೆ ವೃದ್ಧಿ ಆಗತ್ತೆ. ವೇದ ಹೇಳ್ಬೇಕಲ್ಲ ನಮ್ಗೆ, ಅವಾಗ ಗುರುಕುಲದಲ್ಲೆಲ್ಲ ವೇದ ಹೇಳ್ಬೇಕಾದಾಗ ಮಧ್ಯದಲ್ಲಿ ಮಾತಾಡ್ಬೇಕಾದ್ರೆ ತೇಗ್ ಬರುತ್ತೆ ನೋಡಿ, ಕಪಾಳಕ್ಕೆ ಹೊಡೆಯೋರು ನಮ್ಗೆ. ಆತರ ದೋಷ ಅಂತ ಮಾತಾಡ್ತಾ ಇರ್ಬೇಕಂದ್ರೆ ಬರುತ್ತೆ, ಎಲ್ರಿಗೂ ಬರುತ್ತೆ ಸಾಧಾರಣವಾಗಿ, ಅಜೀರ್ಣ ಆಗಿರೋದು. ವೇದ ಹೇಳ್ಬೇಕು ಆತರ ಬಂದ್ರೆ ದೊಡ್ಡ ದೋಷ ಅಂತ ಎಲ್ರೂ ನಾವೆಲ್ಲ ಬಯಸ್ಕೊಳ್ಳೋರು, ಹೊಡ್ಸ್ಕೊಳ್ಳೋರು. ರೂಲೇ ಮಾಡ್ಬಿಟ್ಟಿದ್ರು ಗುರುಕುಲದಲ್ಲಿ. ವೇದ ಹೇಳ್ಸೋರು ಅಷ್ಟು ಹೇಳ್ಸಿ ಹೊಟ್ಟೆ ಇನ್ನೇನು ಹುಣ್ಣಾಗ್ಬೇಕು, ಅಗ್ನಿ ಅಷ್ಟಿರ್ಬೇಕು, ಅವಾಗ ಊಟ ಹಾಕೋದು. ಒಂದು ಗಂಟೆ 1:30 ಊಟದ ಟೈಮು, 3 ಗಂಟೆಗೆ ಮಾಡಿದ್ರೆ ಅಯ್ಯೋ ಆಸಿಡಿಟಿ ಬಂದ್ಬಿಡ್ತು. ಬರಲ್ಲ, ಅನ್ಕೊಂಡ್ಬಿಟ್ಟಿರ್ತೀವಿ ನಾವೇ. ಸೊ ಅನ್ಕೊಂಡಿರೋದ್ರಿಂದ ತಾನಾಗೆ ಅದು ಬಂದ್ಬಿಟ್ಟಿರತ್ತೆ. ಯೋಚನೆ ಮಾಡಿ. ಮನಸ್ಸು ಸಾಧನೆ ಕಡೆ ಇದ್ರೆ ಊಟದ ಕಡೆ ಗಮನ ಆಗ್ಲಿ, ಮತ್ತೊಂದು ಕಡೆ ಗಮನ ಆಗ್ಲಿ ಇರಲ್ಲ. ನೀವ್ ಇನ್ನೊಂದು ಯೋಚನೆ ಮಾಡಿ, ಮನಸ್ಸು ಯಾವಾಗ ಖಾಲಿ ಇತ್ತು, ಏನು ಆಲೋಚನೆ ಕೊಡಲ್ಲ ಮನಸ್ಸಿಗೆ, ಯಾರು ಇಲ್ಲ ಮಾತಾಡಕ್ಕೆ, ಫೋನ್ ಅಂತೂ ಇಲ್ಲ, ವಾಟ್ಸ್ಆಪ್ ಇಲ್ಲ, ಟ್ವಿಟರ್ ಇಲ್ಲ, ಫೇಸ್ಬುಕ್ ಇಲ್ಲ, ಯಾವ್ದು ಇಲ್ಲ. ಅವಾಗ ನಿಮ್ಗೆ ದೇರ್ ಇಸ್ ಎ ಬೈಲ್ ಜ್ಯೂಸ್ ಅಂತೀವಲ್ಲ ಹೊಟ್ಟೆಯಿಂದ, ಅವಾಗ ಅದು ರಿಲೀಸ್ ಆಗುತ್ತೆ. ನೀವ್ ಯಾವಾಗಾದ್ರೂ ನೋಡಿ, ಯಾರು ಮಾತಾಡಕ್ಕಿಲ್ಲ, ನಿಮಗ್ ಟೈಮ್ ಹೊತ್ತೋಗೋದ್ ಗೊತ್ತಾಗ್ತಿಲ್ಲ ಅಂದ್ರೆ ಹಶ್ವಾಗತ್ತೆ. ಅವಾಗ ಏನಾದ್ರು ತಿಂದಾದ್ರೂ ಕಾಲ ಕಡಿಯೋಣ ಅನ್ಸುತ್ತೆ. ಅಂದ್ರೆ ಅಷ್ಟು ಮಟ್ಟಿಗೆ ಮನ್ಸನ್ನ ಹೊರಗಡೆ ಹಾಕಿದೀವಿ. ಸೊ ಮೈಂಡ್ ವಾಂಟ್ ಸಮಥಿಂಗ್. ಸಮ್ ಆಫ್ ದಿ ಇಂದ್ರಿಯಾ ಶುಡ್ ಬಿ ಆಕ್ಟಿವ್ ಆಲ್ವೇಸ್ ಅಲಾಂಗ್ ವಿತ್ ದ ಮೈಂಡ್. ಎಕ್ಸ್ಟ್ರೋವರ್ಟ್ ಹೋಗಾಯ್ತದೆ. ಅದೇ ಸಾಧನೆಯಲ್ಲಿದ್ರೆ ಯೋಚನೆ ಮಾಡಿ. Moderation in all. Each body is different. That too, each body is different if you are doing sadhana. ಅದಕ್ಕೆ ಒಬ್ಬ ಡಾಕ್ಟರ್ ಆಗ್ಲಿ ಮತ್ತೊಬ್ರು ಇದಾಗ್ಲಿ ವರ್ಕ್ ಆಗೋದಿಲ್ಲ. ಈ ಉಪಾಧಿ ಚಂದ್ರಶೇಖರ ಭಾರತಿಗಳಿಗೆ ಹೇಗಾಯ್ತು? ಡಾಕ್ಟರ್ ನೋಡ್ತಾರೆ ಎಲ್ಲ ಸರಿ ಇದೆ, ಇನ್ನೊಂದ್ ದಿವಸ ನೋಡ್ತಾರೆ ಯಾವ್ದು ಸರಿ ಇಲ್ಲ. ಹೇಗಾಯ್ತು? ಬೇಡ, ಅವ್ರ ಎಕ್ಸಾಂಪಲ್ ತಗೊಳಕ್ ಬೇಡ ಬಿಡಿ, ಅವರು ತುಂಬಾ ಉತ್ತಮರು. ನಾವು ಸಾಧಾರಣವಾಗಿ ಎಷ್ಟೋ ಜನ ನೋಡ್ತೀವಲ್ಲ. ಯೋಚನೆ ಮಾಡಿ, ಆಹಾರ ಎಲ್ಲದಲ್ಲೂ ಮಾಡ್ರೇಷನ್ ಅನ್ನು ಮೈಂಟೈನ್ ಮಾಡಬೇಕು. ತಪಸ್ಸು ಅದನ್ನೇ ಹೇಳ್ತಾ ಇರೋದಿಲ್ಲ. ಇದೇ ಮಾತಲ್ಲ, ಇದೇ ಲಲಿತಾ ಸಹಸ್ರನಾಮದಲ್ಲಿ ಇನ್ನೊಂದು ಬರುತ್ತೆ, ವೀರಾರಾಧ್ಯ ಮುಂದೆ ಬರುತ್ತೆ. ವೀರರಮ್ಮನವ್ರನ್ನ ಆರಾಧನೆ ಮಾಡಬೇಕು, ವೀರತ್ವ ಇರಬೇಕು. ಅಂದ್ರೆ ಏನು ವೀರತ್ವ? ಅಂದ್ರೆ ಏನು? ಮನಸ್ಸು ಸ್ಟ್ರಾಂಗ್ ಆಗಿರ್ಬೇಕು. ಇಲ್ಲಿ ತಾಪಸ ಆರಾಧ್ಯ ಬಂತು, ಅಂತರ್ಮುಖ ಸಮಾರಾಧ್ಯ, ಭಕ್ತಿ ಮತ್ಕಲ್ಪಲತಿಕ ಹಿಂದಿನ ಮಾತು ಹೇಳಿರಿ. Strongest in the mind who is strong, only capable to do the worship of Devi or any devata for that matter, or any sadhana. ಬುದ್ಧಿ ಚುರುಕಾಗಿರ್ಬೇಕು, ಶಾಸ್ತ್ರ ಅರ್ಥ ಆಗ್ಬೇಕು, ಮಿತ ಆಹಾರ. ಬುದ್ಧಿ ಚುರುಕಾಗಿ, ಇದು ಶಾಸ್ತ್ರದ ಸಿದ್ಧಾಂತ ನಾ ಹೇಳೋದು. ನಾ ಡಾಕ್ಟರ್ಸ್ ಬಗ್ಗೆ ಎಲ್ಲ ಹೇಳಲ್ಲ, ಯಾಕಂದ್ರೆ ಅವ್ರದ್ದು ಎಕ್ಸ್ಟ್ರಾವರ್ಟ್. ಡಾಕ್ಟರ್ಸ್ ಗೊತ್ತಿರೋದೇ ಅನಾಟಮಿ, ಅವ್ರಿಗೆ ಇಂಟರ್ನಲ್ ಏನಾದ್ರು ಗೊತ್ತಿದ್ಯಾ? ಇಲ್ಲೇ ಡಾಕ್ಟರ್ ಇದ್ದಾರೆ, ಫೇಮಸ್ ಡಾಕ್ಟರ್ ಕುನ್ವರ್ ಇಸ್ ಅವರ್ ಫೇಮಸ್ ಡಾಕ್ಟರ್. ಡಾಕ್ಟರ್ ಡಸಂಟ್ ನೋ ಎನಿಥಿಂಗ್. ಯಾವ ಡಾಕ್ಟರ್ಗೂ ಗೊತ್ತಿಲ್ಲ
ಆಯುರ್ವೇದ ಆಗ್ಲಿ, ಹೋಮಿಯೋಪತಿ ಆಗ್ಲಿ, ಅಲೋಪತಿ ಆಗ್ಲಿ, ಒಬ್ಬ ಸಾಧಕನ ಶರೀರ ಹೇಗ್ ಗೊತ್ತಾಗುತ್ತೆ? ದೇ ಕ್ಯಾನ್ ಸಿ ಓನ್ಲಿ ದಿಸ್, ದೇ ಕ್ಯಾನ್ ಸಿ ಓನ್ಲಿ ದ ನಾಡಿ. ನಾಡಿ ಇಸ್ ಆಲ್ಸೋ ಅನ್ ಎಕ್ಸ್ಟರ್ನಲ್ ಫಾರ್ ಸಾಧಕ. ಪಂಚಭೂತ ಶರೀರ ಓಕೆ ಎಕ್ಸ್ಟರ್ನಲ್, ಹೊರಗಡೆ ಕಾಣುತ್ತೆ. ನಾಡಿನೂ ಎಕ್ಸ್ಟರ್ನಲ್. ನಾಡಿ ಇಸ್ ನಾಟ್ ಅಲ್ಲಿ ಏನಂತಾರೆ 72 ನಾಡೀಸ್ ಇದೆಯಲ್ಲ, ನಾವ್ ಇದನ್ನ ನೋಡ್ತೀವಲ್ಲ, ದಿಸ್ ನಾಡಿ ಇಸ್ ಅನ್ ಎಕ್ಸ್ಟರ್ನಲ್ ನಾಡಿ. ಹೇಗೆ ಎಕ್ಸ್ಟರ್ನಲ್? ನಮಗ್ ಜ್ವರ ಇದೆಯಲ್ವ ಅಂತ ಹೇಗೆ ಗೊತ್ತಾಗುತ್ತೆ? ಇದು ದಿಸ್ ಇಸ್ ಲಿಟಲ್ ಇಂಟರ್ನಲ್ ಟು ದಿ ಎಕ್ಸ್ಟರ್ನಲ್ ಅಷ್ಟೇ. ಇದ್ರ ಒಳಗಡೆ ಪ್ಯಾಸೇಜ್ ಅಲ್ಲಿ ಚಾನಲೈಸ್ ಆಗೋದು ಸುಷುಮ್ನ, ಇಡಾ, ಪಿಂಗಳ ಅಲ್ಲ. ದಟ್ ಈಸ್ ದಿ ಎಲೆಕ್ಟ್ರಿಕ್ ಫ್ಲೋ. ಅಲ್ಲಿ ಏನಾಗುತ್ತೆ ಅಂತ 5 ವರ್ಷ MBBS ಮಾಡ್ಕೊಂಡು 10 ವರ್ಷದ ಆಯುರ್ವೇದ ಓದಿದಲ್ಲಿ ಗೊತ್ತಾಗತ್ತಾ? ಒಂದ್ ಲೆವೆಲ್ಗೆ ಹೌದು ಸಹಾಯ ಬೇಕು, ಇಲ್ಲ ಅಂತ ಹೇಳಲ್ಲ. ಇಟ್ ಈಸ್ ರಿಕ್ವೈರ್ಡ್, ಬಾಡಿ ಬೇಕು. ಈ ದೇಹ ಇದ್ರೇನೆ ಸಾಧನೆ ಮಾಡಕ್ಕೆ ಸಾಧ್ಯ. ಬಟ್ ತೀರಾ ಇದ್ರೆ ದೇಹ ಅಭಿಮಾನ ಬಂದು ನಮ್ ಸಾಧನೆ ಬ್ಲಾಕ್ ಆಗೋಗುತ್ತೆ. ಇರ್ಲಿ. ತಾಪಸಾರಾಧ್ಯ ಆಯ್ತು. ಭಕ್ತಿಮತ್ ಕಲ್ಪಲಚಿಕ ನೋಡಿ, ಎಲ್ಲ ಅದೇ ಮಾಡು. ಧೈರ್ಯವಾಗಿ ಆರಾಧನೆ ಮಾಡಬೇಕು. ಆಮೇಲೆ ಮುಂದಿನದು ತನು ಮಧ್ಯ. ತನುಹು ಅಂದ್ರೆ ಶರೀರ, ಮಧ್ಯ ಅಂದ್ರೆ ಮಧ್ಯದ ಶರೀರ, ಮಧ್ಯದ ಭಾಗ. ಸೊಂಟ. ಸೊಂಟ ಅಂದ್ರೆ ಮಧ್ಯಕೂಟ, ವಾಗ್ಭವ, ಮಧ್ಯಕೂಟ, ಶಕ್ತಿಕೂಟ. ಪಂಚದಶಿಯ 2ನೇ ಲೈನ್ ಇಸ್ ಕಾಲ್ಡ್ ತನು ಮಧ್ಯ. ಪಂಚದಶಿ ಮಂತ್ರದ 2ನೇ ಲೈನ್ಗೆ ಮಧ್ಯಕೂಟ. 6 ಚಕ್ರದಲ್ಲಿ ಮಧ್ಯದ್ದು ಮಣಿಪುರ ಚಕ್ರ, ಅದಕ್ಕೆ ಮಧ್ಯಕೂಟ. ಶ್ರೀಚಕ್ರದಲ್ಲಿ ಯಾವುದು ಮಧ್ಯಕೂಟ? 9 ಆವರಣ ಎಲ್ಲ ಯೋಚನೆ ಮಾಡ್ಬೇಡಿ ಆಯ್ತಾ, ಅದೆಲ್ಲ ಮಧ್ಯಕೂಟ ಆಗಕ್ ಸಾಧ್ಯ ಇಲ್ಲ. ಮಧ್ಯಕೂಟ ಅಂದ್ರೆ ಮೂಲ ಕೂಟ ಯಾವುದು? ಬಿಂದು ಅಲ್ವಾ? ಯಾಕೆ? ತ್ರಿಕೋಣದಲ್ಲಿ ಮಧ್ಯ ಅದು. ತ್ರಿಕೋಣದಲ್ಲಿ ಮಧ್ಯಕ್ಕೆ ತನು ಮಧ್ಯ ಅಂತ ಹೆಸರು. ನಾಡಿಲಿ ಇಡಾ, ಪಿಂಗಳ, ಸುಷುಮ್ನ ನಾಡಿಗೆ ಮಧ್ಯಕೂಟ ಅಂತ ಹೆಸರು. ಮಧುರೈ ಮೀನಾಕ್ಷಿ ಅಮ್ಮನವ್ರಿಗೆ ಸೊಂಟ ಸ್ಲಿಮ್ ಆಯ್ತಾ. ಅದಕ್ಕಿಂತ ಸ್ಲಿಮ್ ಯಾರಿಗೆ ಗೊತ್ತಾ? ಕಂಚಿ ಕಾಮಾಕ್ಷಿಗೆ. ಅಭಿಷೇಕ ಮಾಡಿದಾಗ ನೀವು ನೋಡಿದ್ರೆ ಅಮ್ಮನವರನ್ನ, ಅಮ್ಮನವ್ರಿಗೆ ಸೊಂಟ ಇರೋದೇ ಗೊತ್ತಾಗಲಿಲ್ಲ. ಹಾಗೆ ಸ್ಥೂಲ ರೂಪವಾಗಿ ನೋಡಿದ್ರು ಆತರ. ತಮೋಪಹ. ತಮಃ ಉಪಹ. ಹ ಅಂದ್ರೆ ಹೋಗ್ಲಾಡಿಸುವುದು. ಉಪಹ ಹತ್ತಿರದಲ್ಲಿರುವ ತಮಸ್ಸನ್ನ ಹೋಗ್ಲಾಡಿಸುವುದು. ತಮೋಪಹ. ಇದೆಲ್ಲ ತಾಪಸಾರಾಧ್ಯಗೆ, ಗೀತೆಗೆ ನಾನು ಕೊಟ್ಟಿರೋದಕ್ಕೆಲ್ಲ ಲಿಂಕ್ ಇದೆ. ಮಿತ ಆಹಾರ, ಮಿತ ಭಾಷೆ, ಮಿತ ವ್ಯವಹಾರ ಮಾಡೋದ್ರಿಂದ ತಮೋಪಹ, ತಮಸ್ಸು ಹೋಗುತ್ತೆ. ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕರ ಸ್ವರೂಪಿಣಿ ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾದ್ಯಾನಂದ ಸಂತತಿ. ಚೆನ್ನಾಗಿದೆ ನಾಮ. ಚಿತ್. ಚಿತ್ ಅಂದ್ರೆ ಕಾನ್ಶಿಯಸ್ನೆಸ್, ಚೈತನ್ಯ. ಚಿತ್ತ ಕನ್ನಡದಲ್ಲೂ ಚಿತ್ತೆ, ಸಂಸ್ಕೃತದಲ್ಲೂ ಚಿತ್ ಅಂತಾನೆ. ಅರಿವು. ಚಿತ್ ತತ್ಪದ ಲಕ್ಷ್ಯಾರ್ಥ, ಅದು ಅರಿವು. ತತ್ ಅಂದ್ರೆ ಅದು. ದಟ್ ಕಾನ್ಶಿಯಸ್ನೆಸ್ ಈಸ್ ಆಫ್ ಅವೇರ್ನೆಸ್. ತತ್ಪದ ಲಕ್ಷ್ಯಾರ್ಥ. ನಮಗೆ ಗೊತ್ತು ಮಹಾವಾಕ್ಯ, ಮುಂಚೆ ಹೇಳಿದ್ದೆ. 4 ಇದೆ, 4 ವೇದದಿಂದ. ಅಯಮ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಆಮೇಲೆ ಪ್ರಜ್ಞಾನಂ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ. ಇದನ್ನ ಸಂಪ್ರದಾಯದಲ್ಲಿ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ. ಯಾವ ಮಹಾವಾಕ್ಯ ಯಾವಾಗ ಹೇಳಬೇಕು ಅಂತ. ಇವಾಗ ತತ್ವಮಸಿ ಇದೆಯಲ್ಲ ಮಹಾವಾಕ್ಯ, ಅದನ್ನ ಉಪದೇಶ ವಾಕ್ಯ ಅಂತ ಕರೀತಾರೆ. ಒಬ್ಬ ಗುರು ಶಿಷ್ಯನಿಗೆ ಹೇಳಬೇಕು ಅಂದ್ರೆ ತತ್ವಮಸಿ ಶ್ವೇತಕೇತೋ ಅಂತ 9 ಸತಿ ಚಾಂದೋಗ್ಯ ಉಪನಿಷದಲ್ಲಿ ಹೇಳ್ಬೇಕಂದ್ರೆ ಇಟ್ ಇಸ್ ಅನ್ ಉಪದೇಶ ವಾಕ್ಯ, ಇನ್ಸ್ಟ್ರಕ್ಷನ್. ಅದನ್ನ
ಶಿಷ್ಯ ಅರ್ಥ ಮಾಡ್ಕೊಳ್ಳೋದು ಅಹಂ ಬ್ರಹ್ಮಾಸ್ಮಿ ಅಂತ ಅಲ್ವಾ. ಉಪದೇಶ ಮಾಡಿದ್ದು ವಾಕ್ಯ ಶಿಷ್ಯನಿಗೆ ಅದನ್ನ ಅರ್ಥ ಮಾಡ್ಬೇಕು ಅಂದ್ರೆ ಅನುಭವ ವಾಕ್ಯ. ಅದು ಅವನ ಅನುಭವ ಬಂತು, ಅದಕ್ಕೆ ಅನುಭವ ವಾಕ್ಯ ಅಂತ ಕರೀತಾರೆ. ಈ ಅನುಭವ ವಾಕ್ಯವನ್ನ ಅವನು ಎಲ್ಲೆಲ್ಲೂ ನೋಡ್ಬೇಕು. ನನ್ನಲ್ಲೇ ಬ್ರಹ್ಮವಿದೆ ಅಂತ ಅವನು ಎಲ್ಲೆಲ್ಲೂ ನೋಡ್ಬೇಕು ಅಂದ್ರೆ ಲಕ್ಷಣ ವಾಕ್ಯ. ಪ್ರಜ್ಞಾನಂ ಬ್ರಹ್ಮ. ಲಕ್ಷಣ ಎ ಡೈರೆಕ್ಷನ್. ಹಿ ವಾಂಟ್ಸ್ ಟು ಸಿ ದಟ್ ಬ್ರಹ್ಮತ್ವ ಇನ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಹಿಮ್ಸೆಲ್ಫ್. ಸೊ ಲಕ್ಷಣ ವಾಕ್ಯ. ಆಗ ನನ್ನಲ್ಲೂ ಇದೆ ಅವನಲ್ಲೂ ಇದೆ, ಹೌದು. ಸಾಕ್ಷಾತ್ಕಾರ ವಾಕ್ಯ. ಅಯಮಾತ್ಮ ಬ್ರಹ್ಮ. ಸನ್ಯಾಸಿಗಳಿಗೆಲ್ಲ ಮಹಾವಾಕ್ಯ ಉಪದೇಶ ಅಂತ ಆಗತ್ತೆ ಸನ್ಯಾಸ ಟೈಮಲ್ಲಿ. ಈ ರೀತಿನೇ ಹೇಳ್ಕೊಡೋದು. ಸುಮ್ನೆ ಮಹಾವಾಕ್ಯ ವಿಚಾರ ಮಾಡೋದ್ರೆ ಅರ್ಥವಾಗಲ್ಲ, ಈ ರೀತಿಲಿ ಮಾಡ್ಬೇಕು. ಕೆಲವರು ಬರೀ ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯವನ್ನು ಮಾಡಿ ವೇದಾಂತ ಕ್ಲಾಸಸ್ ಎಲ್ಲ ಕೆಲವರೆಲ್ಲ ತಗೊಳ್ಬೇಕಂದ್ರೆ ಹೀಗೆ ಹೇಳೋದು, ಅಹಂ ಬ್ರಹ್ಮಾಸ್ಮಿ ಮಹಾವಾಕ್ಯವನ್ನು ವಿಚಾರ ಮಾಡಿ. ಅದೇ ಹೇಗ್ ಮಾಡ್ತೀರಿ ವಿಚಾರ? ಉಪದೇಶನೇ ಆಗಿಲ್ಲ ಗುರುವಿಂದ. ಉಪದೇಶ ಅಂದ್ರೆ ನಾನು ಮಂತ್ರ ಉಪದೇಶ ಅಂತ ಹೇಳಿಲ್ಲ, ಗುರು ಅಲ್ಲಿ ಹೇಳ್ಬೇಕು. ತತ್ವಮಸಿ ಶ್ವೇತಕೇಶೋ ಕೇತೋ ಇನ್ ದಿಸ್ ರಿಗಾರ್ಡ್ ಮೇ ಯು ಎಕ್ಸ್ಪೀರಿಯನ್ಸ್ ಅಹಂ ಬ್ರಹ್ಮಾಸ್ಮಿ. ಸಾಕ್ಷಾತ್ಕಾರವಾಯಿತು, ಅನುಭವವಾಯಿತು. ಐ ಸಿ ದಟ್ ಇನ್ ಎವ್ರಿ ಒನ್ ಇನ್ಕ್ಲೂಡಿಂಗ್ ಮೀ. ಲಕ್ಷಣ ವಾಕ್ಯ ಪ್ರಜ್ಞಾನಂ ಬ್ರಹ್ಮ. ಯಾಕೆ? ಎಲ್ಲರಲ್ಲೂ ಅಪ್ರಜ್ಞೆ. ಚಿತಿಸ್ತತ್ಪದ ಲಕ್ಷ್ಯಾರ್ಥ. ಎಲ್ಲರಲ್ಲೂ ಅಪ್ರಜ್ಞೆ ಇದೆ, ಅರಿವಿದೆ. ಅದು ಒಂದ್ಸತಿ ಗೊತ್ತಾಯ್ತಾ, ಅಯಂ ಆತ್ಮ ಬ್ರಹ್ಮ, ಬೇರೆ ಯಾರು ಇಲ್ಲ, ನಾನು ಮಾತ್ರ. ಅಯಂ ಆತ್ಮ ಬ್ರಹ್ಮ, ಸಾಕ್ಷಾತ್ಕಾರ. ಇದು ತುಂಬಾ ವಿಶ್ಲೇಷಣೆ ಮಾಡಬಹುದು. ಇದು ಉಪಾಸನಾ ಶಾಸ್ತ್ರದ ಕ್ಲಾಸ್ ಅಂತ ನಾವು ವೇದಾಂತ ಜಾಸ್ತಿ ಹೇಳಲ್ಲ, ಇಷ್ಟು ಸಾಕು. ಇಲ್ಲಿ ವಾಚ್ಯಾರ್ಥ, ಲಕ್ಷ್ಯಾರ್ಥ ಅದೆಲ್ಲ ಸುಮಾರಿದೆ ಹೇಳೋದು. ಕೆಲವ್ರಿಗೆಲ್ಲ ಗೊತ್ತಿದೆ, ಸಾಕೆಷ್ಟು ಗೊತ್ತಾದ. ಚಿದೇಕ ರಸರೂಪಿಣಿ. ಈ ಮಹಾವಾಕ್ಯದಿಂದ ಏನು ಫಲ? ಚಿದೇಕ ರಸರೂಪಿಣಿ. ರಸಃ ಅಂದ್ರೆ ಆನಂದ ಅಂತ ಅರ್ಥ. ಇಲ್ಲಿ ಸ್ವೀಟ್ ಹಾಕೋ ರಸ ಅನ್ಕೊಂಡ್ರೆ ಅದು ಆನಂದ ಅಲ್ಲ, ಇಲ್ಲಿ ಜ್ಞಾನ ಆನಂದ. ಚಿದೇಕರಸ. ಚಿತ್ ಇಸ್ ಜ್ಞಾನ, ಚಿತ್ ಘನ. ಚಿದೇಕರಸ ಏಕರಸ ಜ್ಞಾನರಸ ಏವ ಆತ್ಮ ಅನುಸಂಧಾನಂ ಇತಿ ಅನುಭವ. ಸರಿ. ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾದ್ಯಾನಂದ ಸಂತತಿ. ಸಂತತಿ ಅಂದ್ರೆ ಸಮೂಹ ಗ್ರೂಪ್. ಸಂತತಿ ಅಂದ್ರೆ ಗ್ರೂಪ್. ಯಾವ್ದೋ ಸ್ವಾತ್ಮಾನಂದಲ ವಿಭೂತ, ಅವನಿಗೆ ಮಹಾವಾಕ್ಯದಿಂದ ಆಗುವ ಆನಂದ, ಅಯಮಾತ್ಮ ಬ್ರಹ್ಮನಿಂದ ಆಗುವ ಸಾಕ್ಷಾತ್ಕಾರವಾದ ಆನಂದ, ಬ್ರಹ್ಮಾನಂದ ಸಂಸ್ಥಿತಿ ತಾನೆ ಸಂತತಿ. ಬ್ರಹ್ಮಾನಂದಕ್ಕಿಂತ ಅಧಿಕವಾಗಿದೆಯಂತೆ. ಯಾಕಂದ್ರೆ ಜ್ಞಾನಾನಂದ ಅಷ್ಟು ಸಂತೋಷ. ನಮ್ಮ ನಿಜ ಸ್ವರೂಪವನ್ನು ನಾವು ತಿಳಿದ್ಬಿಟ್ರೆ ಅದು ಎಷ್ಟು ಸಂತೋಷ. ಅದಕ್ಕೆ ತೈತ್ತಿರೀಯ ಉಪನಿಷತ್ತಲ್ಲಿ ಈ ಆನಂದದ ಬಗ್ಗೆ ಹೇಳಿದ್ದಾರೆ. ಎಲ್ಲಿ ಹೇಳಿದ್ದಾರೆ? ಒಂದು ನಿಮಿಷ ನೋಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ ಇರಬೇಕು. ತೈತ್ತಿರೀಯ ಉಪನಿಷತ್ ಬ್ರಹ್ಮಾನಂದವಲ್ಲಿ ಸೆಕೆಂಡ್ ಚಾಪ್ಟರ್. ಇಲ್ಲಿ ನೋಡಿ. ಸ ಏಕೋ ಮನುಷ್ಯ ಆನಂದಾಃ ಏತೆ ಶತಂ ಮನುಷ್ಯ ಆನಂದಾಃ ಸ ಏಕೋ ಮನುಷ್ಯ ಗಂಧರ್ವಾಮಾನಂದಾಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ ಏತೆ ಶತಂ ಮನುಷ್ಯ ಗಂಧರ್ವಾಮಾನಂದಾಃ ಸ ಏಕೋ ದೇವ ಗಂಧರ್ವಾಮಾನಂದಾಃ ಶ್ರೋತ್ರಿಯಸ್ಯ ಚ ಕಾಮಃ ತಸ್ಯ. ಸುಮಾರು ಲೆವೆಲ್ಸ್ ಹೇಳ್ತಾರೆ, ನಾನು ಇವಾಗ ಹೇಳ್ತೀನಿ, ಅದನ್ನ ರೆಫರ್ ಮಾಡಿ ಫ್ರೀ ಇದ್ರೆ. ಆಮೇಲೆ ಏನು ಮನುಷ್ಯ ಆನಂದ ಅಂದ್ರೆ, ಈ ಭೂಲೋಕದಲ್ಲಿ ಮನುಷ್ಯನಿಗೆ ಆನಂದ ಅಂದ್ರೆ ಏನು ಅಂದ್ರೆ, ಈ ತೈತ್ತಿರೀಯ ಉಪನಿಷತ್ ಹೇಳುತ್ತೆ, ಅವನಿಗೆ ಶರೀರದಲ್ಲಿ ಯಾವುದೇ ತರ ರೋಗ ಇರಬಾರ್ದು. ಹೌದು ಅಲ್ವಾ? ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು. ಫ್ರೀ ಫ್ರಮ್ ಆಲ್ ಕೈಂಡ್ಸ್ ಆಫ್ ಮೈನರ್ ಅಂಡ್ ಮೇಜರ್ ಡಿಸೀಸಸ್. ಆಮೇಲೆ ಅವನು ಸಾಧುವಾಗಿರ್ಬೇಕು. ಸಾಧು ಆಯ್ತಾ? ಅಧ್ಯಯನಶೀಲನಾಗಿರ್ಬೇಕು. ಸ್ಟಡಿ, ಓದಬೇಕು.
ಮನಸ್ಸು ಮತ್ತೆ ಬುದ್ಧಿಯನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಮನಸ್ಸು ಬುದ್ಧಿ ನಿಮಗೆ ಬೆಳಿಬೇಕು, ಅಧ್ಯಯನ ಮಾಡ್ಲೇಬೇಕು, ಇಲ್ಲ ಬೆಳೆಯಲ್ಲ ಮನಸ್ಸು ಬುದ್ಧಿ. ಸಂಕ್ಷಿಪ್ತವಾಗಿ ಬಾವಿಲಿ ಹೇಗೆ ಕಪ್ಪೆ ಇರುತ್ತೋ ಹಾಗೆ ನಮ್ ಥಾಟ್ಸ್ ಅಲ್ಲಿ ನಾವೇ ಇರ್ತೀವಿ, ಅದೇ ಶ್ರೇಷ್ಠ ಅನ್ಕೊಂಡು ಬದುಕ್ತಿರ್ತೀವಿ. ಗೊತ್ತಿಲ್ಲ ಪಾಪ ನಮ್ಗೆ ಅಹಂಕಾರ, ಇದು ಇಗ್ನೋರೆನ್ಸ್. ಯಾರು ಎಷ್ಟು ಹೇಳಿದ್ರು ಕೇಳೋದಿಲ್ಲ, ಆಯ್ತಾ? ಅದಿಲ್ಲ ನೋಡಿ, ಮನುಷ್ಯ ಆಗಿರೋನ್ಗೆ ಇದೆಲ್ಲ ಕ್ವಾಲಿಟೀಸ್. ಅವನು ಆನಂದವಾಗಿರ್ಬೇಕು ಭೂಲೋಕದಲ್ಲಿ ಅಂದ್ರೆ ಫಸ್ಟ್ ಅವನಿಗೆ ಶರೀರ ಬಾಧೆ ಇರಬಾರ್ದು, ರೋಗರಹಿತನಾಗಿರ್ಬೇಕು, ಸಾಧುವಾಗಿರ್ಬೇಕು, ಅಧ್ಯಯನ ಸಂಪನ್ನನಾಗಿರ್ಬೇಕು, ಮತ್ತೆ ಅಟ್ಲೀಸ್ಟ್ ಒಂದು ಶಾಸ್ತ್ರಾಧ್ಯಯನವನ್ನು ಸಂಪೂರ್ಣವಾಗಿ ಮಾಡಿರ್ಬೇಕು. ನಾಲೆಜ್ ಅಬೌಟ್ ಒನ್ ಸ್ಕ್ರಿಪ್ಚರ್, ಒಂದೇ ಒಂದು, ಯಾವ್ದಾರು ಒಂದು, ಆಯ್ತಾ? ಇನ್ನೊಂದು ಆ ಕಡೆ ಹೇಳ್ತಾರೆ ಒಳ್ಳೆ ಫ್ಯಾಮಿಲಿ ಇರಬೇಕು, ಕುಟುಂಬ ಚೆನ್ನಾಗಿರ್ಬೇಕು. ಇಷ್ಟೆಲ್ಲ ಇದ್ರೆ ಅವನಿಗೆ ಮನುಷ್ಯ ಆನಂದ. ಆಯ್ತಾ? ನಾವಿದಲ್ಲಿ ಯಾವ್ದೋ ಫಿಟ್ ಆಗಲ್ಲ, ಆಯ್ತಾ? ಇದು 100 ಪಟ್ಟು ಹೆಚ್ಚು ಎಲ್ಲಿರುತ್ತೆ? ಮನುಷ್ಯ ಗಂಧರ್ವಾನಂದ ಮೇಲೆ ಲೋಕದಲ್ಲಿ. ನಾನೇನ್ ಹೇಳಿದ್ನಲ್ಲ, ಇದು 100 ಪಟ್ಟು ಹೆಚ್ಚಿರತ್ತಂತೆ, ಅದಕ್ಕೆ ಮನುಷ್ಯ ಗಂಧರ್ವಾನಂದ. ಮನುಷ್ಯ ಗಂಧರ್ವಾನಂದಕ್ಕಿಂತ 100 ಪಟ್ಟು ಹೆಚ್ಚು ದೇವಗಂಧರ್ವಾನಂದ. ದೇವಗಂಧರ್ವಾನಂದಕ್ಕಿಂತ 100 ಪಟ್ಟು ಹೆಚ್ಚು ಪಿತೃದೇವಾನಂದ. ಪಿತೃಪಕ್ಷ ಶುರು ಆಗಿದೆಯಲ್ಲ, ಅದಕ್ಕೋಸ್ಕರ ಜ್ಞಾಪಿಸ್ಕೊಂಡ್ಬಿಡೋಣ ಎಲ್ಲಾ ಪಿತೃಗಳನ್ನ. ಪಿತೃಪಕ್ಷದ ಪಿತೃದೇವಾನಂದಗಿಂತ 100 ಪಟ್ಟು ಹೆಚ್ಚು ಅಜಾನ ದೇವಾನಂದ. ಅಜಾನ ದೇವಾನಂದ ಇದೆಲ್ಲ ಉನ್ನತ ಲೋಕದಲ್ಲಿ ಮಾತಾಡುವಂತ ಕ್ರಮ. ಅದಕ್ಕಿಂತ 100 ಪಟ್ಟು ಹೆಚ್ಚು ಕರ್ಮದೇವಾನಂದ. ಅದಕ್ಕಿಂತ 100 ಪಟ್ಟು ಹೆಚ್ಚು ದೇವದೇವಾನಂದ. ಅದಕ್ಕಿಂತ 100 ಪಟ್ಟು ಹೆಚ್ಚು ಇಂದ್ರದೇವಾನಂದ. ಅದಕ್ಕಿಂತ 100 ಪಟ್ಟು ಹೆಚ್ಚು ಬೃಹಸ್ಪತಿ ದೇವಾನಂದ. ಅದಕ್ಕಿಂತ 100 ಪಟ್ಟು ಹೆಚ್ಚು ಪ್ರಜಾಪತಿ ದೇವಾನಂದ. ಅದಕ್ಕಿಂತ 100 ಪಟ್ಟು ಹೆಚ್ಚು ಬ್ರಹ್ಮಲೋಕ ದೇವಾನಂದ. ಆಯ್ತಾ? ಸೊ ಸ್ವಾತ್ಮಾನಂದಲ ವಿಭೂತ ಬ್ರಹ್ಮಾನಂದ ಸಂಸ್ಥಿತಿ ಹೀಗೆ ಸಂತತಿ ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಅಂತ ಲಲಿತಾ ಸಹಸ್ರನಾಮ ಉತ್ಕೃಷ್ಟವಾಗಿ ಓಪನ್ ಆಗಿ ಹೇಳ್ತಿದೆ. ಈ ಎಲ್ಲ ಇನ್ನ ಇಷ್ಟು ಹೇಳಿದ್ನಲ್ಲ 10, ಆ ದೇವಲೋಕ ಇದು ಅದೆಲ್ಲ ಡ್ರಾಪ್ಸ್. ಒಂದು ಡ್ರಾಪ್ ಮಾತ್ರ ಆನಂದ. ಜ್ಞಾನಾದೇವತು ಕೈವಲ್ಯಂ. ಜ್ಞಾನವಿಲ್ಲ. ನಾ ಹೇಳದ್ ವೇದವೇ, ಪುರುಷ ಸೂಕ್ತವೇ. ನೀವು ಮಾಡುವ ಪಾರಾಯಣ, ದಿನ ಮಾಡುವ ಪುರುಷ ಸೂಕ್ತದಲ್ಲೇ ಇದೆ. ಯಾವ ಲೈನ್ ಹೇಳಿ? ನಾನ್ ಹೇಳಲ್ಲ, ನೀವು ಯಾರು ಹೇಳಬೇಕು ಆಮೇಲೆ ಮುಂದೆ. ಜ್ಞಾಪಕ ಇದೆಯಾ? ನಾವು ಮಾಡುವ ಪುರುಷ ಸೂಕ್ತದಲ್ಲೇ ಇದೆ. ಅದು ದೇವ್ರ ಮನೆಗೆ ಹೋಗಿ ಆ ಟೈಮಲ್ಲಿ ಕೂತ್ರೆ ಮಾತ್ರ ಆಚೆ ಬರೋದು. ಇವಾಗೆಲ್ಲ ಅಷ್ಟು ಈಸಿಯಾಗಿ ಬಂದ್ಬಿಡಲ್ಲ. ಅದೊಂದು ಸೆಟಪ್ ಇರ್ಬೇಕು, ಆ ಸೆಟಪ್ ಅಲ್ಲಿ ಮಾತ್ರ ಅದು ಬರುತ್ತೆ. ಇರ್ಲಿ, ನೀವು ಯೋಚನೆ ಮಾಡ್ತಾ ಇರಿ, ಜ್ಞಾಪಕ ಬಂದಾಗ ಹೇಳಿ. ಇವಾಗ ನೆಕ್ಸ್ಟ್ ಟಾಪಿಕ್ ಮಾಡಿದ್ರೆ 15 ನಿಮಿಷ ಆಗತ್ತೆ. ಓಕೆನಾ? ನಿಲ್ಲಿಸಲ. ಎಲ್ಲಾರು ಓಕೆ? ಯಾರಿಗಾರು ಕಷ್ಟವಾದ್ರೆ ಓಕೆ, ಥ್ಯಾಂಕ್ ಯು. ಇನ್ ಕೇಸ್ ಯಾರು ಹೋಗಿ ಕುಕ್ಕರ್ ಇಡ್ಬೇಕು ಅಂದ್ರೆ ಹೋಗ್ಬೋದು. ಸರಿ. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕ. ಲಲಿತಾ ಸಹಸ್ರನಾಮದಲ್ಲಿ ಸಮಯಾಚಾರ ತತ್ಪರಾಗ್ಬಿಟ್ರೆ ಇದು ನೆಕ್ಸ್ಟ್ ಉತ್ಕೃಷ್ಟವಾದ ನಾಮ. ಅದ್ಭುತವಾಗಿದೆ ಈ ನಾಮ. ಸೈಂಟಿಫಿಕಲಿ, ಸಿಸ್ಟಮ್ಯಾಟಿಕಲಿ, ವಿತ್ ಡಿಸಿಪ್ಲಿನ್ ನಮ್ಮ ಋಷಿಗಳು ಕಂಡುಕೊಂಡಿರುವಂತಹ ನಾಮ ಇದು. ಇನ್ನು ನಾವು ಮಾತಾಡ್ಬೇಕಾದ್ರೆ 4 ಕಾಂಪೊನೆಂಟ್ಸ್ ಈಸ್ ರಿಕ್ವೈರ್ಡ್. ನಾವೊಂದು ಮಾತಾಡ್ಬೇಕು. ಇವಾಗ ನಾನು ಮಾತಾಡ್ತಿದ್ದೀನಲ್ಲ, ನೀವು ಮಾತಾಡಿದಾಗ 4 ಕಾಂಪೊನೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಇಸ್ ಪರ,
ಪಶ್ಯಂತಿ, ಮಧ್ಯಮ, ವೈಖರಿ. ವೇದದಲ್ಲಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಋಗ್ವೇದದ ಮೊದಲನೇ ಮಂಡಲದ 45ನೇ ಮಂತ್ರ, ಯಜುರ್ವೇದ ಸಂಹಿತದ 30ನೇ ಸೆಕ್ಷನ್ 19th ಮಂತ್ರ ಅನ್ಕೊಳ್ತೀನಿ. ಚತ್ವಾರಿ ವಾಕ್ ಪರಿಮಿತ ಪದಾನಿ ತಾನಿ ವಿದುರ್ಬ್ರಾಹ್ಮಣಾಯೇ ಮನೀಷಿಣಃ ಗುಹಾತ್ರೀಣಿ ನಿಹಿತಾನೇಂಗಯಂತಿ ತುರೀಯಂ ವಾಚೋ ಮನುಷ್ಯ ವದಂತಿ. ನಮಗ್ ಬೈತಾ ಇದೆ ವೇದ. ಈ ಮಂತ್ರ ಅರ್ಥ ಆದ್ರೆ ವೇದದಿಂದ ಬಯಸ್ಕೊಳ್ತಾ ಇದೀವಿ. ಮನುಷ್ಯನಿಗೆ ಮಾತಾಡಕ್ಕೆ ಬರಲ್ಲ ಅಂತಿದೆ ಈ ವೇದ. ಚತ್ವಾರಿ ವಾಕ್ ಪರಿಮಿತ ಪದಾನಿ, ಮಾತಾಡ್ಬೇಕಂದ್ರೆ 4 ಕಾಂಪೊನೆಂಟ್ಸ್ ಈಸ್ ರಿಕ್ವೈರ್ಡ್. ಯಾವುದು? ಪರಾಪಶ್ಯಂತಿ, ಮಧ್ಯಮ, ವೈಖರಿ. ಅದಕ್ಕೆ ಅರ್ಥ ಹೇಳ್ತೀನಿ ಆಮೇಲೆ. ತಾನಿ ವಿದುರ್ ಬ್ರಾಹ್ಮಣ ಮನೀಷಿಣಃ, ತೀನಿ ಗುಹಾಯಂತಿ. ಈ 4ರಲ್ಲಿ ಪರಾಪಶ್ಯಂತಿ ಮಧ್ಯಮ ಮಾತ್ರ ಆಚೆ ಬರಲ್ಲ, ಒಳಗಡೆ ದೇಹದ ಒಳಗಡೆನೇ ಇರುತ್ತೆ. ತುರೀಯಂ ವಾಚೋ ಮನುಷ್ಯ ವದಂತಿ, ಮನುಷ್ಯನ ಗೊತ್ತಿರೋದು 4ನೇದು ಮಾತ್ರ, ಹೊರಗಡೆ ಮಾತಾಡೋದು. ಅದು ಹೇಗೆ ವರ್ಡ್ಸ್ ಆಗಿ ಫಾರ್ಮ್ ಆಗ್ತಿದೆ, ಎಲ್ಲಿ ಲೆಟರ್ಸ್ ಎಮರ್ಜ್ ಆಗತ್ತೆ, ಹೌ ಹಿ ಮೇಕ್ಸ್ ಎ ಸೆಂಟೆನ್ಸ್, ಅದೆಲ್ಲ ಮನುಷ್ಯನಿಗೆ ಗೊತ್ತಿಲ್ಲ. ಬಾಯಿಗೆ ಬಂದಿದ್ದು ಮಾತಾಡೋದು. ಆದ್ರೆ ಋಷಿಗಳು, ಬ್ರಾಹ್ಮಣರು, ವಿಪ್ರರು, ಮನೀಷಿನಿಗಳು, ವಿದ್ಯಾವಂತರು, ಅವ್ರಿಗೆ ಗೊತ್ತು, ಈ 4ವನ್ನೂ ತಿಳಿದಿರ್ತಾರೆ. ಆಯ್ತಾ? ತುರೀಯಂ ವೈಖರಿಯನ್ನು ತಿಳಿದಿರ್ತಾರೆ. ಆದ್ರೆ ಈ ಮೂರು ಇದ್ರೇನೆ, ಯಾವುದು? ಪರಾಪಶ್ಯಂತಿ ಮಧ್ಯಮ ಇದ್ರೇನೆ ವೈಖರಿ ಆಚೆ ಬರಕ್ ಸಾಧ್ಯ. ಪರಾಪಶ್ಯಂತಿ ಮಧ್ಯಮ ಇದ್ರೇನೆ ನಮ್ಮಲ್ಲಿ ಮಾತಾಡಕ್ ಸಾಧ್ಯ. ಇವಾಗ ನೋಡಿ, ಪರ is the seat of speech. Para, called as Vak Bija, is the seat. Where is the seat? Sahasrara. Para is equal to Sahasrara. ನಾವು ಮಾತಾಡಬೇಕಂದ್ರೆ ಇಚ್ಛೆ ಬರಬೇಕು ನಮ್ಗೆ. ದೇರ್ ಶುಡ್ ಬಿ ಎನ್ ಡಿಸೈರ್ ಟು ಟಾಕ್ ಅಲ್ವಾ? ಆ ಡಿಸೈರ್ ಥ್ರೂ ವಾಕ್ ಬೀಜ is opened in the Sahasrara. The Icha Shakti is in Sahasrara. Once we think to talk, to speak, immediately it flows down through a Vidyut Shakti called electric current. It comes down and hits the Mooladhara. Because the force is too much, it should directly come and hit the Mooladhara. When it hits the Mooladhara, immediately it rebounds back. Because of the force, when it rebounds back, ಆಯ್ತಾ, ಈ rebound ಮೇಲ್ಕ್ ಹೋಗ್ತಾ ಇದ್ದ ಹಾಗೆ ಇದು ಪರ. The source of all speech, all letters is para. When it goes back, it is called as pashyanti. ಆಯ್ತಾ? ನಾವು ಮಾತಾಡುವ ಇವಾಗ ಕರೆಂಟ್ ಫ್ಲೋ ಹೇಗೆ ಹೋಗುತ್ತೆ? ನೀವು ಲೈಟ್ ಆನ್ ಮಾಡಿದ ತಕ್ಷಣ ವಿಚ್ ಮಿಲಿ ಸೆಕೆಂಡ್ ಲೈಟ್ ಇಸ್ ಆನ್. ನೀರಾದ್ರೂ ಓಪನ್ ಮಾಡಿದ್ರೆ ಟ್ರ್ಯಾಪ್ ಅಲ್ಲಿ ಅದು ಯಾರು ಕಟ್ಕೊಂಡಿದ್ರೆ ಬರಕ್ 1-2 ನಿಮಿಷನೋ 2-3 ಸೆಕೆಂಡ್ ಆಗುತ್ತೆ. ದ ಮೂಮೆಂಟ್ ಯು ಆನ್ ದ ಸ್ವಿಚ್, ಟಪ್ ಅಂತ ಶಬ್ದ ಮಾಡಿದ್ರೆ ಲೈಟ್ ಬರುತ್ತೆ. ದಟ್ ಮಿಲಿ ಸೆಕೆಂಡ್ ಇಸ್ ದ ಸ್ಪೀಚ್. ಇವಾಗ ನಾನು ಮಾತಾಡ್ತಾ ಇರೋದು ಇಟ್ ಇಸ್ ಅ ಕಾನ್ಸ್ಟೆಂಟ್ ಸ್ಪೀಚ್, ವರ್ಡ್ಸ್ ಚೇಂಜಿಂಗ್ ದ ಲೆಟರ್ಸ್, ಮೇಕಿಂಗ್ ಸೆಂಟೆನ್ಸಸ್ ಅಲ್ವಾ? So there is a constant flow of Agni Tattva which is happening inside through Sahasrara. ಅದಕ್ಕೆ ಹಿಂದಿನ ಕ್ಲಾಸ್ ಅಲ್ಲಿ ನಾನು ಅಗ್ನಿರ್ಮೇ ವಾಚಶ್ರಿತಃ ಅಂತ ಕರೆದೆ. ಅಗ್ನಿ is very important to speak. That is nothing but Vak Bija which is there as an Icha in Sahasrara Chakra. ಆಯ್ತಾ? When it hits the Mooladhara and rebounds, when it comes, it is called as Pashyanti. The para is called as Udyukta Dasha. Yake Udyukta Dasha? It again goes up. Udyukta Dasha.
ಉದ್ ಮೇಲ್ ಹೋಗೋದು. ದಶ ಅಂದ್ರೆ ನಮ್ಮ ಇನ್ನ ಜ್ಯೋತಿಷ ದಶ ಅಂತ ಅನ್ಕೊಂಡ್ಬಿಡ್ಬಿಡಿ. ದಟ್ ಈಸ್ ಆಲ್ಸೋ ಯಾಕೆ ದಶ? ದಶ ಮೀನ್ಸ್ ಟೈಮ್ ಪೀರಿಯಡ್. ಇಟ್ ಟೇಕ್ಸ್ ವೆರಿ ಸ್ಮಾಲ್ ಟೈಮ್ ಟು ರಿಬೌಂಡ್ ಬ್ಯಾಕ್. Actually, there is one dasha called Uddu Dasha. Vimshottari Uddu Dasha in Jyotishadallu barutte. Parashara exclusively speaks on this Uddu Dasha. K.N. Rao and Sanjay Rath is very famous for this. ಇರಲಿ ಆಯ್ತಾ. ಇಲ್ಲಿ ಉದ್ಯುಕ್ತ ದಶ ಮೇಲೆ ಹೋಗ್ತಾ ಇದ್ದ ಹಾಗೆ ಪಶ್ಯಂತಿ, ಇಟ್ ಬಿಕಮ್ಸ್ ಭಾವದಶ. ಎಲ್ಲಿ when it is traveling towards ಅನಾಹತ ಚಕ್ರ, it becomes ಭಾವದಶ. ಭಾವದಶದಲ್ಲಿಗೆ ಲಾಟ್ ಆಫ್ ವರ್ಡ್ಸ್ ಫಾರ್ಮೇಶನ್ ಎಲ್ಲ ಆಗುತ್ತೆ. ಎಮೋಷನ್ಸ್ ಎಲ್ಲ ಕ್ರಿಯೇಟ್ ಆಗೋದು ಫ್ರಮ್ ಮಣಿಪುರ ಚಕ್ರ ಟು ಅನಾಹತ ಚಕ್ರ. ವಾಟ್ ಐ ವಾಂಟ್ ಟು ಸ್ಪೀಕ್, ವಾಟ್ ಶುಡ್ ಬಿ ಮೈ ಫಾರ್ಮೇಶನ್ ಆಫ್ ವರ್ಡ್ಸ್, ವಿಚ್ ಲೆಟರ್ಸ್ ಐ ಶುಡ್ ಯೂಸ್, ವಿಚ್ ಲ್ಯಾಂಗ್ವೇಜ್ ಐ ಆಮ್ ಕಂಫರ್ಟಬಲ್. ಮಧ್ಯದಲ್ಲಿ ಕನ್ನಡ ಮಾತಾಡ್ತೀನಿ, ಮಧ್ಯದಲ್ಲಿ ತಮಿಳು ಬರುತ್ತೆ, ಮಧ್ಯದಲ್ಲಿ ಇಂಗ್ಲಿಷ್ ಬರುತ್ತೆ. ಬಿಕಾಸ್ ಐ ಹ್ಯಾವ್ ಓರಿಯೆಂಟೆಡ್ ಮೈ ಸೆಲ್ಫ್ ಇನ್ ಆಲ್ ದ ಲ್ಯಾಂಗ್ವೇಜಸ್, ನನ್ ಇಸ್ ಕಂಪ್ಲೀಟ್. ಆಯ್ತಾ. ವಿಚ್ ಎವರ್ ದ ಮೆಮೊರಿ ಹ್ಯಾಸ್ is comfortable in throwing back in anahata chakra is called pashyanti. This is called bhava dasha. ನಮ್ಮಲ್ಲಿರುವ ಎಲ್ಲ ಎಮೋಷನ್ಸ್, ನೀವು ಅದನ್ನ ಲವ್ ಅಂತ ಕರೀರಿ, ಹೇಟ್ರೆಡ್ ಅಂತ ಕರೀರಿ, ಎಲ್ಲ ಭಾವದಶದಲ್ಲಿದೆ. ಯಾರನ್ನಾರು ಇಷ್ಟಪಟ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮಾತು. ಅದೇ ಯಾರನ್ನಾರು ಬೈಬೇಕು ಅಂದ್ರೆ ಭಾವದಶದಿಂದ ಮೇಲಕ್ಕೆ ಬಂದ್ರೆ, ಭಾವದಶಕ್ಕೂ ವೈಖರಿ ದಶಕ್ಕೂ, ವೈಖರಿ ಇಸ್ ದ ಫೋರ್ತ್, ಭಾವ ಇಸ್ ಪಶ್ಯಂತಿ. ಸೆಕೆಂಡ್ ಅಂಡ್ ಫೋರ್ತ್ಗೆ ಒಂದಿದೆ, ಅದಕ್ಕೆ ಹೆಸರು ಮಧ್ಯಮ. ದ ಥರ್ಡ್ ಇಸ್ ಮಧ್ಯಮ. ಮಧ್ಯಮ ದಶ. ದಶ ಇಸ್ ಟೈಮ್. ಇಲ್ಲಿ ಏನಾಗುತ್ತೆ, ಯು ಹ್ಯಾವ್ ಥಾಟ್ ದಟ್ ಯು ಶುಡ್ ಸ್ಪೀಕ್ ಇನ್ ಸರ್ಟನ್ ವೇ. ಇಫ್ ಯು ವಾಂಟ್ ಟು ರೀಫ್ರೇಸ್ ಯುವರ್ ಸೆಂಟೆನ್ಸಸ್, ಇಟ್ ಹ್ಯಾಪನ್ಸ್ ಇನ್ ಮಧ್ಯಮ. ಇಲ್ಲಿ ಅಟ್ ವಿಶುದ್ಧಿ ಚಕ್ರ. ಸುಮಾರು ಜನ ಹೇಳ್ತಾರೆ ನೋಡಿ, ಐ ಹ್ಯಾವ್ ಲಾಟ್ ಆಫ್ ಐಡಿಯಾಸ್ ಬಟ್ ಐ ಡೋಂಟ್ ನೋ ಹೌ ಟು ಪುಟ್ ಇಟ್. ಅಲ್ವಾ? ಅದೆಲ್ಲ ವಿಶುದ್ಧಿ ಚಕ್ರ. ಒನ್ಸ್ ವಿ ಆರ್ ರೆಡಿ ಟು ಸ್ಪೀಕ್, ಇವಾಗ್ಲೇನೆ ಪ್ರಾಣಶಕ್ತಿ ಆಕ್ಟಿವೇಟ್ ಆಗೋದು. ಇಲ್ಲಿವರೆಗೂ ಪ್ರಾಣಶಕ್ತಿ ಇಸ್ ನಾಟ್ ಆಕ್ಟಿವೇಟೆಡ್. ವೆನ್ ಇಟ್ ಹಿಟ್ಸ್ ದ ಮೂಲಾಧಾರ, ವೆನ್ ಇಟ್ ಕಮ್ಸ್ ಟು ಮಣಿಪುರ ಅಂಡ್ ಅನಾಹತ ಆಸ್ ಭಾವದಶ, ಇಲ್ಲಿ 4 ಲೆಟರ್, ನಮ್ಮ ಸಾಂಸ್ಕ್ರಿಟ್ ಅಕ್ಷರದಲ್ಲಿ 4 ಇದೆಯಲ್ಲ, ಯಾವ್ದು ಹೇಳಿ? ಓಕೆ, ನೀವು ಅಕ್ಷರ ಹೇಳಿದ್ರೆ ಸರಿ. ಕಂಠ, ತಾಲು, ಓಷ್ಠ, ಇನ್ನೊಂದು ದಂತ. ಇಲ್ಲಿರುತ್ತೆ ಎಲ್ಲಾನು. ಕಂಠ, ತಾಲು, ಓಷ್ಠ, ದಂತ ವಿಶುದ್ಧಿ ಚಕ್ರದ ಮೇಲಿರುತ್ತೆ. ಇಫ್ ಯು ವಾಂಟ್ ಟು ರೀಫ್ರೇಸ್ ಎವ್ರಿಥಿಂಗ್ ಅಂಡ್ ಸ್ಪೀಕ್ ದಟ್ ಪರ್ಟಿಕ್ಯುಲರ್ ವರ್ಡ್, ಇಟ್ ಟೇಕ್ಸ್ ದ ಫಾರ್ಮ್. ದ ಟಂಗ್ ವಿಲ್ ಟಚ್ ಇಫ್ ಇಟ್ ಇಸ್ ದಂತ. ಈಗಲೇ ಪ್ರಾಣಶಕ್ತಿ ಆಕ್ಟಿವೇಟ್ ಆಗೋದು. ವೆನ್ ದ ಪ್ರಾಣ ವೆಟ್ ಸ್ಟಾರ್ಟೆಡ್ ಫ್ರಮ್ ಸಹಸ್ರಾರ, when it hit the Mooladhara, when it again comes back through Vaikhari, all the words are coming out in the form of Dhanta, Talu, Oshtha, ಮತ್ತೆ Kantha. I think you should mute. Your voice is coming. ಆಯ್ತಾ ನೋಡಿ. ಸೊ ಅಲ್ಲೇನ್ ಹೇಳ್ತಿದೆ ಮಂತ್ರದಲ್ಲಿ, ತುರೀಯಂ ವಾಚೋ ಮನುಷ್ಯ ವದಂತಿ. ಮನುಷ್ಯರಿಗೆ ಇದು ಆಚೆ ಬರೋದು ಮಾತ್ರ ಗೊತ್ತಿದೆ, ಹಿಂದ್ಗಡೆ 3 ಪ್ರೋಸೆಸ್ ಏನಾಗುತ್ತೆ ಗೊತ್ತಿಲ್ಲ. ಆಯ್ತಲ್ಲ? ಸೊ ಪ್ರಾಣಶಕ್ತಿನ, ಅದಕ್ಕೆ ಹೇಳೋದು ಸಾಧಕರು ಪ್ರಾಣಶಕ್ತಿನ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದ್ರೆ ಜಾಸ್ತಿ ಅಲ್ಲ, ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸತಿ ಆದ್ರೂ ಮೌನ ಮಾಡ್ಬೇಕು, ಜಾಸ್ತಿ ಮಾತಾಡ್ಬಾರ್ದು. ನಾವ್ ಯಾವಾಗ್ಲೂ ಮಾತಾಡಕ್ ಆಸೆ ಪಡ್ತಾನೆ ಇರ್ತೀವಿ. ಯಾರು ಸಿಗ್ಲಿಲ್ಲ, ಫೋನ್ ತಗೊಂಡು ಮೆಸೇಜ್ ಆದ್ರೂ ಮಾಡು. ನಾವು ಮೆಸೇಜ್ ಅಲ್ಲೂ ಪ್ರಾಣಶಕ್ತಿ ಇಸ್ ಕನ್ಸ್ಯೂಮ್ಡ್. ಯಾಕೆ? ದಿ ಮಧ್ಯಮ, ದ ಪಶ್ಯಂತಿ
is again constantly rephrasing what you want to type. The emotions at bhava dasha, at anahata, is constantly rephrasing. ಅದನ್ನ ಟೈಪ್ ಮಾಡೋದು, ಎರೆಸ್ ಮಾಡೋದು, ಬ್ಯಾಕ್ ಬರೋದು. ಯೋಚನೆ ಮಾಡಿ. ಅವಾಗ ಭಾವದಶ ಫೀಲಿಂಗ್ ಇದ್ರೆ, ಸಾತ್ವಿಕವಾಗಿದ್ರೆ ಅದೊಂಥರ ಏನೋ ಚೆನ್ನಾಗಿ ಮೆಸೇಜ್ ಇದು ಮಾಡ್ತೀವಿ. ಇಟ್ ಮೈಟ್ ಬಿ ಎ ಕ್ಲೋಸ್ ಮೆಸೇಜ್ ಆರ್ ಪರ್ಸನಲ್ ಮೆಸೇಜ್. ಅದು ನೀವು ತುಂಬಾ ಕ್ಲೋಸ್ ಆಗಿ ಹೇಳ್ಬೇಕು ಅಂದ್ರೆ ಅದಲ್ಲಿ ಆತರ ಬರುತ್ತೆ. ಯು ವಾಂಟ್ ಟು ಪುಟ್ ಮೋರ್ ಫೀಲಿಂಗ್ ಟುವರ್ಡ್ಸ್ ದಟ್. ಆಯ್ತಾ ನೋಡಿ ಹೌ ಸೈಂಟಿಫಿಕ್ ಇಟ್ ಇಸ್. ABCD ಇದೆಯಾ ಈ ಸೈಂಟಿಫಿಕ್? ಸಂಸ್ಕೃತ ಭಾಷೆ ಅದಕ್ಕೆ ಉತ್ಕೃಷ್ಟ ಅನ್ನೋದು. ಋಷಿಗಳು ಕಂಡ್ಕೊಂಡಿಲ್ವ ಇದನ್ನ? ಅದು ವಿಶೇಷ ಏನು ಅಂದ್ರೆ ವಾಗ್ದೇವಿಯರು ಹೇಳ್ತಿದ್ರಲ್ಲ, ದೇ ಆರ್ ಅದೇ ಏನೋ ಕಾರಕ ಫಾರ್ ಸ್ಪೀಚ್. ಯೋಚನೆ ಮಾಡಿ. ಇದು ಆಚೆ ಬರದೇನೆ ವೈಖರಿ. ಸೊ ಮಾತಾಡ್ಬೇಕಂದ್ರೆ ಲಾಟ್ ಆಫ್ ಎಮೋಷನ್ಸ್, ಫ್ರೇಸಿಂಗ್, ರೀಫ್ರೇಸಿಂಗ್, ಸೆಂಟೆನ್ಸ್ ಎಲ್ಲ ಹಿಂದೆ ಆಗ್ತಾ ಇದೆ. ಸೊ ಇಫ್ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಸ್ಪೀಚ್, ಅವರ್ ಥಾಟ್ ಎಲ್ಲಿ ಭಾವದಶ ಇಲ್ಲಿ. ಇಫ್ ವಿ ಹ್ಯಾವ್ ಟು ಕಂಟ್ರೋಲ್ ದ ಥಾಟ್, ರೆಡ್ಯೂಸ್ ಟಾಕಿಂಗ್. ಮೈಂಡ್ ಕಂಟ್ರೋಲ್ ಇಫ್ ಒನ್ ಹ್ಯಾಸ್ ಟು ಡೂ, ಒನ್ ಶುಡ್ ರೆಡ್ಯೂಸ್ ಸ್ಪೀಚ್. ಮಾತಾಡೋದು ಕಮ್ಮಿ ಮಾಡಲಿಲ್ಲ, ಮನಸ್ಸು ಆಗಲ್ಲ, ನಿಲ್ಲಲ್ಲ ಒಂದ್ ಕಡೆ. ಬಿಕಾಸ್ 4 ಚಕ್ರಾಸ್ ಆರ್ ವರ್ಕಿಂಗ್ ಫಾರ್ ವೈಖರಿ ಟು ಹ್ಯಾಪನ್. ಫಸ್ಟ್ ಸಹಸ್ರಾರ, ಇಟ್ ಈಸ್ ಇನ್ ದ ಸೋರ್ಸ್. ಇಟ್ ವಾಂಟ್ಸ್ ಟು ಬಿ ಇನ್ ದ ಸೋರ್ಸ್. Because there is an icha, it is opening up and it is hitting the mooladhara. Once it hits the grosser level mooladhara, lot of thoughts, emotions, everything comes. Please mute ಮಾಡಿ ಆಯ್ತಾ? And lot of emotions ಬಂದಾಗ it comes here and you rephrase. Lot of energy is there. ಅದಕ್ಕೆ ಪ್ರಾಣಶಕ್ತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳೋದು. The best way to control the pranashakti is through controlling the speech. All forms of electronic gadgets, ella speech ane adu. It is draining our energy. Para pratyakchiti ರೂಪ ಪಶ್ಯಂತಿ ಪರದೇವತ. ನಾನು ಪೂರ್ತಿ ಹೇಳಿಲ್ಲ, 4 ಮಾತ್ರ ತಗೊಂಡಿದ್ದೀನಿ. ಪರ, ಪಶ್ಯಂತಿ, ಮಧ್ಯಮ, ವೈಖರಿ. ಇಷ್ಟು ಫಾಸ್ಟ್ ಆಗಿ ಮಾತು ಬರ್ತಿದೆ ಅಂದ್ರೆ ಹಿಂದೆ ಎಷ್ಟು ಕೆಲಸ ನಡೀತಿರ್ಬೇಕು ಹೇಳಿರಿ. ಸಾಕಾ? ಮುಗಿಸ್ಬಿಡ್ಲಾ? ಈ ಶ್ಲೋಕ ಮುಗಿಸ್ಬಿಡ್ಲಾ? ಓಕೆ, ಥ್ಯಾಂಕ್ ಯು. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ. ಇವಾಗ ಇಲ್ಲಿ ನೋಡಿದ್ವಿ ಮಾತಲ್ಲಿ, ಶ್ರೀಚಕ್ರದಲ್ಲಿ ಎಲ್ಲಿದೆ ಪರ? ಬಿಂದು ಇಸ್ ಪರ, ಪಶ್ಯಂತಿ ಇಸ್ ತ್ರಿಕೋಣ, ಮಧ್ಯಮ ಇಸ್ ಅಷ್ಟ ತ್ರಿಕೋಣ, ಅಲ್ಲಿಂದ ಕೆಳಗಡೆ ಎಲ್ಲ ವೈಖರಿ. ಆಲ್ ಪೆಟಲ್ಸ್, ಅಂತರ್ದಶಾರ, ಬಹಿರ್ದಶಾರ, ಅದೆಲ್ಲ ವೈಖರಿ. ನಾವು ಮೂಲ ಸ್ವರೂಪ ಯಾವುದು? ಸಹಸ್ರಾರ ಅಲ್ವಾ? ಆ ಸಹಸ್ರಾರವನ್ನ ತಿಳಿಬೇಕು ಅಂದ್ರೆ ಅಂತರ್ಮುಖಿಗಳಾಗಬೇಕು. ಮಾತು ಕಮ್ಮಿ ಆಡ್ಬೇಕು, ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಮಾತಾಡ್ಬೇಕು. ಸಾಧನೆ ಮಾಡ್ಬೇಕು, ಸಾಧನೆ ಬಗ್ಗೆ ಮಾತಾಡ್ಬೇಕು. ಧರ್ಮ ಆಚರಣೆ ಮಾಡ್ಬೇಕು, ಧರ್ಮದ ಬಗ್ಗೆ ಮಾತಾಡ್ಬೇಕು. ಅಷ್ಟೇ. ಲೌಕಿಕ ವಿಚಾರಕ್ಕೆಲ್ಲ ಅಷ್ಟು ಬೆಲೆ ಕೊಡಬಾರ್ದು. ಹರಟೆ ಹೊಡೆಯೋದು, ರಿಲ್ಯಾಕ್ಸೇಷನ್ ಮಾಡೋದು. ನೀವು ಒಂದು ರಿಲ್ಯಾಕ್ಸೇಷನ್ ಅಂತ ಮಾಡ್ಕೊಂಡು ರಿಲ್ಯಾಕ್ಸ್ಡ್ ಆಗಿ ಕಾಫಿ ಮಿಕ್ಸ್ಚರ್ ಎಲ್ಲ ಮುಂದೆ ಇಟ್ಕೊಂಡು ಮಾಡಿದ್ರೆ 4 ಚಕ್ರ ಆಕ್ಟಿವೇಟ್ ಆಗ್ತಿದೆ. ಸೊ ಸಹಸ್ರಾರ ಇಸ್ ಓಪನ್ ಅನ್ನೆಸೆಸರಿಲಿ. ಇಟ್ ಈಸ್ ಇನ್ ದ ಮೂಲ ಫಾರ್ಮ್. ಪ್ರಾಣಶಕ್ತಿ ಅಲ್ಲೇ ಹೋಯ್ತು. ಎಷ್ಟು ಉತ್ಕೃಷ್ಟವಾದ ವಿಷಯವನ್ನು ಒಂದು ನಾಮದಲ್ಲಿ ವಶಿನ್ಯಾದಿ ವಾಗ್ದೇವತರು ಕೊಟ್ಟಿದ್ದಾರೆ, ಯೋಚನೆ ಮಾಡಿ. ಪ್ರತ್ಯಕ್ಷಿತಿ ರೂಪ. ಪ್ರತ್ಯಕ್ ಅಂದ್ರೆ ಅಂತರ್ಮುಖ. ಯಾವ್ದು ಪ್ರತ್ಯಕ್? ಪರ. ಅಲ್ಲಿ ನೋಡಿ,
ಪರಾ ಪ್ರತ್ಯಕ್ಷಿತಿ ರೂಪ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಪರಾ ಇಸ್ ಪ್ರತ್ಯಕ್ಷಿತಿ, ಸೊ ಪರಾ ಇಸ್ ಇಂಟರ್ನಲ್. ದಯವಿಟ್ಟು ಮ್ಯೂಟ್ ಮಾಡಿ ಪ್ಲೀಸ್. ಪರಾ ಪ್ರತ್ಯಕ್ಷಿತಿ ರೂಪ ಪಶ್ಯಂತಿ ಪರದೇವತ. ಅಲ್ಲಿ ನೋಡಿ ಪಶ್ಯಂತಿ, ಒಂದು ಪರ್ಟಿಕ್ಯುಲರ್ ಉಪಾಸನ ಅಂತ ಮಾಡಿದಾಗ ಪಶ್ಯಂತಿ ಎಲ್ಲ ಉಪಾಸನಾ ಲೆವೆಲ್ ಎಲ್ಲ ಇರುತ್ತೆ ಅಲ್ವಾ? ಯಾಕಂದ್ರೆ ಅದು ವಿಶುದ್ಧಿ. ಮಂತ್ರ ಅನುಷ್ಠಾನ ಮಾಡಿದಾಗ ಜಾಸ್ತಿ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗೋದು ಈಸಿ. ಅದು ಭಾವ ರೂಪದಲ್ಲಿರುತ್ತೆ. ಅನಾಹತ ಅಂಡ್ ವಿಶುದ್ಧಿ ಬೋತ್. ಶ್ರೀವಿದ್ಯೆ ಸಾಧನೆ ಹೆಚ್ಚು ಹೆಚ್ಚಾಗಿ ಅನಾಹತ ಅಂಡ್ ವಿಶುದ್ಧಿನೇ. ಬಿಕಾಸ್ ಲಾಟ್ ಆಫ್ ದೇವತಾಸ್, ಲಾಟ್ ಆಫ್ ಮಂತ್ರಾಸ್, ಲಾಟ್ ಆಫ್ ಮೆಡಿಟೇಷನ್. ಮಧ್ಯಮ ಮತ್ತೆ ವೈಖರಿ ಪಕ್ಕದಲ್ಲೇ ಇಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿಗೂ ಬಾಯಿಗೂ ಎಷ್ಟು ಹತ್ರ ಇದೆ. ಪರಾ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ. ಪರಾ ಪ್ರತ್ಯಕ್ಷಿತಿ, ಪಶ್ಯಂತಿ 2 ಚಕ್ರ, ಮಧ್ಯಮ ವೈಖರಿ ಇಲ್ಲೇ ಇದೆ. ಸೊ ಅದಕ್ಕೆ ಒಟ್ಟಿಗೆ ಇಟ್ಟರು. ಅಂದ್ರೆ ಮಾತ್ ಆಲ್ರೆಡಿ ಬಂದಾಯ್ತು ಮಧ್ಯಮದಲ್ಲಿ. ಇಟ್ ಇಸ್ ಜಸ್ಟ್ ದಿಸ್ medium is required as mouth to come out. So the process has already happened here at Vishuddhi. This is highly disciplined. ಮತ್ತೆ ಲಾಸ್ಟ್ ಆಗೋಯ್ತು ಒಂದು 2 ನಿಮಿಷ. ವೈಖರಿ ಅಂದ್ರೆ ಸ್ಥೂಲ ರೂಪವಾಗಿ ನೋಡ್ಬೇಕಂದ್ರೆ ರಾಜರಾಜೇಶ್ವರಿಗೆ ವೈಖರಿ ಅಂತ ಸ್ಥಾನ ಕೊಟ್ಟಿದ್ದಾರೆ. ರಾಜರಾಜೇಶ್ವರಿ ದೇವಿಗೆ ವೈಖರಿ. ಮತ್ತೆ ಮಿಕ್ಕ ಎಲ್ಲ ಶ್ರೀಚಕ್ರದಲ್ಲಿರುವ ಅಂಗದೇವತೆಗಳಿಗೆಲ್ಲ ವೈಖರಿ ಅಂತ ಹೆಸರು. ಮಧ್ಯಮ ಪಂಚದಶಿ ಮಂತ್ರ, ಪಶ್ಯಂತಿ ಬಾಲ, ಪರಾ ಷೋಡಶಿ. ಅದಕ್ಕೆ ಪರಾ ಷೋಡಶಿ ಅಂತ ಕರೆಯೋದು ಅದನ್ನ. ಭಕ್ತ ಮಾನಸ ಹಂಸಿಕ. ಭಕ್ತರು ಅಂದ್ರೆ ಸಾಧಕರು, ಅವರ ಮನಸ್ಸಿನಲ್ಲಿರುವ ಮಂತ್ರಗಳು ಹೇಗಿರುತ್ತೆ, ಅಮ್ಮನವರಲ್ಲಿ ಮನಸ್ಸಲ್ಲಿ ಕೂತ್ಕೊಂಡು ಹಂಸಿಕ. ಹಂಸ ನೀವು ನೋಡಿದಿರಲ್ಲ ಹೀಗೆ, ಅದು ನೋಡಿ ಇವಾಗ ಬರ್ತಾ ಇಲ್ಲ, ಸಡನ್ ಆಗಿ ಬರಲ್ಲ. ಸೊ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಬ್ಲಾಕಿಂಗ್. ಬ್ಲಾಕ್ ಅಂದ್ರೆ ಇಟ್ ಇಸ್ ನಾಟ್ ನೆಗೆಟಿವ್, ದ ವರ್ಡ್ಸ್ ಆರ್ ನಾಟ್ ಕಮಿಂಗ್ ಔಟ್. ಯಾಕಂದ್ರೆ ಆ ಮೆಮೊರಿಲಿ ಕರೆಕ್ಟ್ ಆಗಿ ಇಲ್ಲ, ಅದು ಮೆಮೊರಿ ಬ್ಯಾಂಕ್ ಅಲ್ಲಿ ಇಲ್ಲ. ಹಂಸಿಕ, ಕೆರೆ ನೀರಿರುತ್ತೆ ನೋಡಿ, ಹಂಸ ಹೋಗೋದು ಹೇಗೆ, ಹೀಗೆ ಲೈಕ್ ಪೆಂಡುಲಮ್. ಇಫ್ ಯು ಸಿ ದ ವೇವ್ಸ್ ಥ್ರೂ ದ ವಿಂಡ್, ಹಂಸ ಹೋಗ್ಬೇಕಂದ್ರೆ ಇಟ್ ಜಸ್ಟ್ ಗೋಸ್ ಲೈಕ್ ಎ ಪೆಂಡುಲಮ್. ಸೊ ಅಮ್ಮನವರು ಹಂಸಿಕ. ನಾವು ಮಾಡುವ ಅನುಷ್ಠಾನದಲ್ಲಿ ಶಿ ಇಸ್ ಮೂವಿಂಗ್ ಲೈಕ್ ದಿಸ್ ಇಟ್ ಸಿಮ್ಸ್ ವಿತ್ ದಿ ಮಂತ್ರ. ದೇವಿ ಹಂಸಳಾಗಿ ಕಂಠದಲ್ಲಿ ಕೂತು ಹೀಗೆ ಜೋಲಾಡ್ತಿದ್ದಾಳೆ ಅಂತ. ವಶಿನ್ಯಾದಿ ವಾಗ್ದೇವತರಿಗೆ ನಮಸ್ಕಾರ. ನಿಲ್ಸೋಣ ಇಲ್ಲಿಗೆ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.